आज इस संध्या के समय में आप लोगों के बीच में एक ऐसे व्यक्ति को लेकर के आना चाहता हूं जो हम सबसे परिचित है। ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಅದು ದೇವರ ವಾಕ್ಯದ ಸಹಾಯದಿಂದ. और वो है पतरस। ಆತನ ಹೆಸರು ಪೇತ್ರನಾಗಿದೆ. पतरस के बारे में हम बाइबल में पढ़ते हैं कि वो बाकी सभी चेलों से सबसे सीनियर एक सेवक था। ಆ ಪೇತ್ರನ ಕುರಿತಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡುವ ಪ್ರಕಾರವಾಗಿ ಆತನು ಎಲ್ಲಾ ಶಿಷ್ಯರಲ್ಲಿ ಸ್ವಲ್ಪ ಹಿರಿಯನ ವಯಸ್ಸಿನವನ ಆತನಾಗಿದ್ದನೆಂಬುದಾಗಿ ನೋಡುತ್ತೇವೆ. और ना केवल वो सीनियर सेवक था परंतु उसको बोलते हैं अंग्रेजी में इनर सर्कल डिसाइपल, मतलब नजदीक में रहने वाला चेला था। ಆತನ ಒಬ್ಬ ಹಿರಿಯ ಶಿಷ್ಯನಾಗಿರುವುದು ಅಷ್ಟೇ ಅಲ್ಲ, ಸೇವಕನಾಗಿರುವುದು ಅಷ್ಟೇ ಅಲ್ಲ, ಕರ್ತನೊಟ್ಟಿಗಿನ ವೈಯಕ್ತಿಕ ಸಂಬಂಧದಲ್ಲಿ ಕರ್ತನ ಒಂದು ಸಮೀಪದಲ್ಲಿರುವಂತಹ 3 ಜನ ಶಿಷ್ಯರಲ್ಲಿ ಆತನು ಕೂಡ ಒಬ್ಬನಾಗಿದ್ದನು. हमें मालूम है कि प्रभु यीशु मसीह ने सबसे पहले 70 चेलों को 2 by 2 करके सेवा कार्य के लिए भेजा था। ದೇವರ ಸೇವೆಗಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಎಲ್ಲ 70 ಶಿಷ್ಯರನ್ನ ಎರಡೆರಡರಂತೆ ಇಬ್ಬಿಬ್ಬರಂತೆ ಗುಂಪುಗಳನ್ನ ಮಾಡಿ ಅವರನ್ನ ಸೇವೆಗಾಗಿ ಕಳಿಸಿದ್ದನು. फिर उसमें से उन्होंने 12 चेलों को प्रेरित करके नाम दिया। ಅದರಲ್ಲಿ 12 ಜನರನ್ನ ಶಿಷ್ಯರನ್ನ ಅವನು ಅಪೊಸ್ತಲರು ಎಂಬುದಾಗಿ ಕರೆದು ನೋಡುತ್ತೇವೆ. लेकिन उन 12 में से भी प्रभु ने 3 लोगों को अलग किया जो अपने साथ हमेशा रखता था। ಈ 12 ಜನರಲ್ಲಿ 3 ಜನರನ್ನ ಮತ್ತನ್ನು ಪ್ರತ್ಯೇಕಿಸಿ ಅವರಿಗೆ ಒಂದು ಅತ್ಯಂತ ಸಮೀಪವಾದಂತಹ ಸ್ಥಳವನ್ನ ಕರ್ತನು ಕೊಟ್ಟಿದ್ದನು. और वो था यूहन्ना और याकूब और पतरस। ಅವರಲ್ಲಿ ನೋಡುವಾಗ ಪೇತ್ರ, ಯೋಹಾನ್, ಯಾಕೋಬರಾಗಿದ್ದಾರೆ. ये पतरस प्रभु यीशु मसीह के बहुत ही करीब रहने वाला। ಈ ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನ ಜೀವಿತದಲ್ಲಿ ಬಹಳ ಸಮೀಪದಲ್ಲಿ ಇರುವಂತವನಾಗಿದ್ದಾನೆ. सबसे ज्यादा प्रभु यीशु मसीह से बातें करने वाला, ಕರ್ತನಾದ ಯೇಸು ಕ್ರಿಸ್ತನೊಟ್ಟಿಗೆ ಮೊಟ್ಟ ಮೊದಲನೇದಾಗಿ ಅತಿ ಹೆಚ್ಚು ಮಾತನಾಡುವಂತ ವ್ಯಕ್ತಿ ಪೇತ್ರನಾಗಿದ್ದಾನೆ. बाकी चेलों के मुकाबले पतरस के बारे में सबसे ज्यादा बाइबल में लिखा गया है। ಬೇರೆ ಶಿಷ್ಯರಿಗೆ ನಾವು ಹೋಲಿಕೆಯನ್ನು ಮಾಡಿ ನೋಡುವಾಗ ಪೇತ್ರನಿಗೆ ಕುರಿತಾಗಿ ಅತಿ ಹೆಚ್ಚು ದೇವರ ವಾಕ್ಯದಲ್ಲಿ ಸಿಗುತ್ತದೆ. एक बहुत ही इंपॉर्टेंट व्यक्ति बाइबल में, ದೇವರ ವಾಕ್ಯದಲ್ಲಿ ಬಹಳ ಪ್ರಮುಖವಾಗಿರುವಂತ ವ್ಯಕ್ತಿ ಆತನಾಗಿದ್ದಾನೆ. लेकिन मेरे प्यारों, हम बाइबल में पढ़ते हैं कि वो भी गिर गया। ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ ಪ್ರಿಯರೇ, ಆತನು ಕೂಡ ಬಿದ್ದು ಹೋದನು ಎಂಬುದಾಗಿ. वो प्रभु की नजर में गिर गया। ಆತನು ಕರ್ತನ ದೃಷ್ಟಿಯಲ್ಲಿ ಬಿದ್ದು ಹೋದನು. उसने वो काम किया जो कभी किसी ने उम्मीद भी नहीं किया था। ಆತನು ಈ ಒಂದು ಕೆಲಸವನ್ನು ಮಾಡುತ್ತಾನೆ, ಈ ಕೆಲಸ ಮಾಡುತ್ತಾನೆ ಎಂಬುದಾಗಿ ಯಾರು ಎಂದಿಗೂ ಕೂಡ ಊಹಿಸಿರಲಿಲ್ಲ. ये कैसे हुआ उसके जीवन में? ಈ ಕಾರ್ಯ ಆತನಿಂದ ಆಗಲಿಕ್ಕೆ ಹೇಗೆ ಸಾಧ್ಯ? यारो, जैसे कि हम लोगों ने पिछले दिनों में भी इस बात को मनन किया था, ಈ ಕಳೆದ ದಿನಗಳಲ್ಲಿಯೂ ಕೂಡ ಈ ವಿಷಯವನ್ನು ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. हमारी जिंदगी का सबसे महत्वपूर्ण फैसला हम प्रभु को जानना है। ನಮ್ಮ ಜೀವಿತದ ಮುಖ್ಯವಾದಂತಹ ಧ್ಯೇಯ ಏನಾಗಿರಬೇಕಂದ್ರೆ ಕರ್ತನನ್ನ ತಿಳಿದುಕೊಳ್ಳುವುದು ಅಥವಾ ಅರ್ಥ ಮಾಡಿಕೊಳ್ಳುವಂತದ್ದು. ना केवल उसको अपने जीवन का उद्धारकर्ता बनाना, ನಾವು ಕೇವಲ ಆತನನ್ನ ನಮ್ಮ ಸ್ವಂತ ರಕ್ಷಕನೆಂಬುದಾಗಿ ಅರಿಕೆ ಮಾಡಿಕೊಳ್ಳುವುದು ಅಷ್ಟೇ ಅಲ್ಲದೆ, परंतु उसके इच्छा के अनुसार आगे भी जीवन को बिताना। ಅದಾಗಿಯೂ ಕೂಡ ಆತನ ಚಿತ್ತವನ್ನು ಅರ್ಥಕೊಂಡು ಆ ಚಿತ್ತಕ್ಕನುಸಾರವಾಗಿ ಜೀವಿಸುವಂತದ್ದೇ ಆಗಿದೆ. और अपने जीवन में हमेशा प्रभु के साथ में लिपटे रहना। ನಮ್ಮ ಜೀವಿತದ ಉದ್ದಕ್ಕೂ ಕೂಡ ನಾವು ಕರ್ತನೊಂದಿಗೆ ಯಾವಾಗಲೂ ಕೂಡ ಅಂಟಿಕೊಂಡಂತ ಸಂಬಂಧ ಹೊಂದಿದವರಾಗಿರಬೇಕು. इस संध्या के समय में जब हम यहाँ पर बैठे हैं, ಈ ಸಾಯಂಕಾಲ ಸಮಯದಲ್ಲಿ ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ ದೇವರ ಸನ್ನಿಧಾನದಲ್ಲಿ. मैं परमेश्वर के वचन के अनुसार आपसे पूछना चाहता हूं कि क्या आपने अपने जिंदगी में पहला कदम लिया है? ನಾನು ಕರ್ತನ ವಾಕ್ಯಕ್ಕೆ ಅನುಸಾರವಾಗಿ ನಿಮಗೊಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನೀವು ನಿಮ್ಮ ಜೀವಿತದಲ್ಲಿ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೀರೋ? क्या आपने यीशु मसीह को अपने जीवन का उद्धारकर्ता बनाया है? ನೀವು ನಿಮ್ಮ ಜೀವಿತಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೀರೋ? यदि अभी तक नहीं बनाया है, ಒಂದು ವೇಳೆ ಅರಿಕೆ ಮಾಡದೆ ಹೋಗಿದ್ದೆ ಆದರೆ मैं निवेदन करता हूं यहाँ से जाने से पहले ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಇಲ್ಲಿಂದ ಹೊರಟು ಹೋಗುವುದಕ್ಕಿಂತ ಮುಂಚಿತವಾಗಿ आपके पापों को प्रभु के पास मान लेना, ನೀವು ನಿಮ್ಮ ಪಾಪಗಳನ್ನು ಕರ್ತನ ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಳ್ಳಿರಿ. उसे अपना जीवन सौंप देना, ನೀವು ನಿಮ್ಮ ಜೀವಿತವನ್ನು ಆತನಿಗೆ ಸಮರ್ಪಣೆ ಮಾಡಿರಿ. अपने जीवन का उद्धारकर्ता और प्रभु करके ग्रहण करना। ಆತನನ್ನು ನಿಮ್ಮ ಜೀವಿತದ ಉದ್ಧಾರಕನು ರಕ್ಷಕನು ಎಂಬುದಾಗಿ ಅರಿಕೆ ಮಾಡಿಕೊಳ್ಳಿರಿ. चाहे आपके पाप कितने भी हो, ನಿಮ್ಮ ಪಾಪಗಳು ಎಷ್ಟೇ ಗಂಭೀರವಾಗಿರಬಹುದು, प्रभु सभी पापों को क्षमा करके अपना संतान बनाने के लिए तैयार है। ಎಲ್ಲಾ ಪಾಪಗಳನ್ನ ಕ್ಷಮಿಸಿಬಿಟ್ಟು ದೇವರು ತನ್ನ ಸಂತಾನವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಸದಾ ಸಿದ್ಧನಾಗಿದ್ದಾನೆ. ये आपके जीवन का सबसे महत्वपूर्ण फैसला होगा। ಇದು ನಿಮ್ಮ ಜೀವಿತದ ಬಹಳ ಮಹತ್ವಪೂರ್ವಕವಾದಂತಹ ನಿರ್ಣಯ ಇದಾಗಿರುತ್ತದೆ. मेरे जीवन में मैंने करीब 20 साल की उम्र में मैंने प्रभु को जाना। ಸೇವಕರು ಹೇಳುವಂತದ್ದು ಅವರ ಜೀವಿತದಲ್ಲಿ 20 ವರ್ಷಗಳ ವಯಸ್ಸಿನಲ್ಲಿರುವಾಗ ಕರ್ತನನ್ನು ಕಂಡುಕೊಂಡರು. मैं एक नामधारी परिवार से था। ಒಂದು ನಾಮಧೇಯ ಕ್ರೈಸ್ತ ಕುಟುಂಬದ ಹಿನ್ನೆಲೆ ಇವರದಾಗಿತ್ತು. यीशु मसीह के बारे में जानते हैं,
ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಚರಿತ್ರೆವಾಗಿದೆ. चर्च भी जाते थे, ಚರ್ಚಿಗೆ ಹೋಗುತ್ತಾ ಇದ್ದೆವು, गीत भी गाते थे, ಹಾಡುಗಳನ್ನು ಹಾಡುತ್ತಾ ಇದ್ದೆವು, लेकिन उद्धार का अनुभव नहीं था. ಆದರೆ ರಕ್ಷಣೆಯ ಅನುಭವ ಇರಲಿಲ್ಲ. 20 साल की उम्र में प्रभु ने मुझसे बातें किया. 20 ವಯಸ್ಸಿನಾಗಿ ಇರುವಾಗ ದೇವರು ಕರ್ತನನ್ನು ಕೂಡ ಮಾತನಾಡಿದನು. उस उद्धार के अनुभव को मेरे जीवन में दिया. ಆ ರಕ್ಷಣೆಯ ಅನುಭವವನ್ನು ದೇವರು ನನಗೆ ದಯಪಾಲಿಸಿದನು. आज 50 साल मेरा है. ಈಗ ನನಗೆ 50 ವಯಸ್ಸಾಗಿದೆ. मेरे प्यारो, इस 30 सालों के दौरान मैंने प्रभु को और करीब से जाना. ಈ 30 ವರ್ಷದ ಅನುಭವದ ವಯಸ್ಸಿನ ಜೀವಿತದಲ್ಲಿ ಕರ್ತನೊಟ್ಟಿಗೆ ಇನ್ನಷ್ಟು ಸಮೀಪವಾಗಿ ನಾನು ಬಂದಿದ್ದೇನೆ. ಪ್ರಿಯರೇ, मैं आज भी इस दावे के साथ आपको बोल सकता हूं ನಾನು ಈ ಒಂದು ನಿಜವಾದಂತಹ ಒಂದು ಮಾತಿನೊಂದಿಗೆ ನಿಮ್ಮೊಟ್ಟಿಗೆ ಹೇಳುವಂತ ಒಂದು ಮಾತೇನೆಂದರೆ, कि उस 20 साल के उम्र में मैंने जो यीशु मसीह को जानने का, उसको अपने जीवन को सौंपने का फैसला जो मैंने किया था, वो बिल्कुल सही फैसला था. ನಾನು ಆ 20 ವಯಸ್ಸಿನಲ್ಲಿ ಇರಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕಂತ ತೆಗೆದುಕೊಂಡಂತ ನಿರ್ಧಾರವು ಸರಿಯಾದಂತಹ ಯೋಗ್ಯವಾದಂತಹ ನಿರ್ಧಾರವಾಗಿತ್ತು. यदि मैंने अपना जीवन को नहीं सौंपा होता, ಒಂದು ವೇಳೆ ನಾನು ನನ್ನ ಜೀವಿತವನ್ನು ಕರ್ತನಿಗೆ ಒಪ್ಪಿಸದೇ ಹೋಗಿದ್ದರೆ, तो शायद मैं जिंदा रहता कि नहीं रहता वही मुझे नहीं पता. ನಾನು ಒಂದು ವೇಳೆ ಬದುಕಿ ಉಳಿತಾ ಇದ್ದೇನೋ ಅಥವಾ ಏನಾಗ್ತಾ ಇದೆ ನಮಗೆ ಕೂಡ ಗೊತ್ತಿಲ್ಲ. क्योंकि मैं नामधारी मसीह परिवार में रहने के समय ನಾನು ಒಬ್ಬ ನಾಮಧೇಯ ಕ್ರೈಸ್ತ ಕುಟುಂಬದಲ್ಲಿ ಇರುವ ಕಾರಣ कई बुरे संगति में पड़ गया था. ಅನೇಕ ಕೆಟ್ಟದಾದಂತಹ ಸಂಗತಿಗಳಲ್ಲಿ ನಾನು ಬಿದ್ದು ಹೋಗಿದ್ದೇನು. लेकिन इससे पहले कि मेरे कदम और आगे बढ़ जाए, प्रभु ने मुझे थाम लिया. ಆ ಒಂದು ಸಂಗತಿಯಲ್ಲಿ ಮುಂದುವರಿಯುವಾಗ ಇನ್ನಷ್ಟು ಮುಂದೆ ಹೋಗುವ ಸಂದರ್ಭದಲ್ಲಿ ಕರ್ತನು ನನ್ನ ಕೈ ಹಿಡಿದನು. प्रभु यीशु मसीह सबसे महान है, सबसे अच्छा है. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಮತ್ತು ಆತನ ಅತ್ಯಂತ ಒಳ್ಳೆಯವನು ಕೂಡ ಆಗಿದ್ದಾನೆ. उस पर विश्वास करने वाला व्यक्ति कभी शर्मिंदा नहीं होगा. ಆತನ ಮೇಲೆ ನಂಬಿಕೆ ಇಡುವಂತಹ ವ್ಯಕ್ತಿ ಎಂದಿಗೂ ಕೂಡ ಆಶಾಭಂಗ ಪಡುವುದಿಲ್ಲ. उसका जीता जागता गवाह मैं हूँ. ಅದಕ್ಕೆ ನಿಜವಾದ ಜೀವಂತ ಉದಾಹರಣೆ ಅಂದರೆ ನಾನೇ ಆಗಿದ್ದೇನೆ. मेरे प्यारों, यदि आप में कोई भी ऐसा है जिन्होंने अब तक अपना जीवन प्रभु के हाथों में नहीं सौंपा है, ನನ್ನ ಪ್ರಿಯರೇ, ನಿಮ್ಮಲ್ಲಿ ಯಾರಾದರೂ ಇನ್ನೂ ಕರ್ತನಾದ ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನ ಸಮರ್ಪಣೆ ಮಾಡದೇ ಇರುವಂತವರು ಇದ್ದೀರೋ, बस आपको केवल ये करना है, ಕೇವಲ ಒಂದು ಕೆಲಸ ಮಾತ್ರ ನೀವು ಮಾಡಬೇಕು. अपने पापों को मान लेना, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಬೇಕು, अपना जीवन यीशु मसीह के चरणों में सौंप देना, ನಿಮ್ಮ ಜೀವಿತವೆಲ್ಲವನ್ನು ಕೂಡ ಕರ್ತನ ಸನ್ನಿಧಾನದಲ್ಲಿ ಸಮರ್ಪಿಸಿರಿ, उसे अपने जीवन का प्रभु और उद्धारकर्ता बना लेना. ನಿಮ್ಮ ಜೀವಿತದ ಯಜಮಾನನ ಕರ್ತನು ಒಡೆಯನೆಂಬುದಾಗಿ ಅರಿಕೆ ಮಾಡಿಕೊಳ್ಳಿರಿ. मेरे प्यारों, प्रभु आपकी सहायता करेगा. ನನ್ನ ಪ್ರಿಯರೇ, ದೇವರು ತಾನೇ ನಿಮಗೆ ಸಹಾಯ ಮಾಡುವನಾಗಿದ್ದಾನೆ. अधिक जानकारी के लिए हमारे भाई लोग हैं, आप उनसे भी मुलाकात कर सकते हैं. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹೋದರ ಜೊತೆ ಸೇವಕರಿದ್ದಾರೆ, ಅವರೊಟ್ಟಿಗೆ ನೀವು ಕೂಡ ಮಾತನಾಡಬಹುದು. ये जिंदगी का सबसे महत्वपूर्ण फैसला, ಇದು ಜೀವಿತದಲ್ಲಿ ತೆಗೆದುಕೊಳ್ಳುವಂತಹ ಬಹಳ ಮಹತ್ವಪೂರ್ವಕವಾದಂತಹ ನಿರ್ಣಯ ಇದಾಗಿದೆ. जिस दिन आप वो फैसला करते हैं, ಯಾವ ದಿನ ಈ ನಿರ್ಧಾರವನ್ನು ನೀವು ತೆಗೆದುಕೊಳ್ಳುತ್ತೀರೋ, परमेश्वर की आत्मा आपके भीतर आ जाती है ಆಗ ಆ ಕ್ಷಣವೇ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ವಾಸಿಸುತ್ತಾನೆ. और आपको अगुवाई करते हुए मसीह जीवन में आगे बढ़ने के लिए सहायता करती है. ಆತನು ವಾಸಿಸುತ್ತಾ ನಿಮ್ಮನ್ನು ಅಕ್ರಮ ಎದುರು ಮಾಡಿಕೊಂಡು ತನ್ನ ನಿಯಂತ್ರಣದಲ್ಲಿ ತೆಗೆದುಕೊಂಡು ಪ್ರತಿನಿತ್ಯ ಕ್ರಿಸ್ತಿಯ ಜೀವಿತದಲ್ಲಿ ಬೆಳೆಯುವಂತೆ ಆತನು ಮಾಡುತ್ತಾನೆ. लेकिन एक बात और याद रखना, ಆದ್ರೆ ಒಂದು ಮಾತನ್ನ ದಯಮಾಡಿ जिस दिन आप ऐसा फैसला करते हैं, ಈ ನಿರ್ಧಾರವನ್ನು ನೀವು ಯಾವಾಗ ತೆಗೆದುಕೊಳ್ಳುತ್ತೀರೋ, उसी दिन से शैतान आपके पीछे पड़ जाएगा, ಅದೇ ದಿನ ಮೊದಲುಗೊಂಡು ಸೈತಾನನು ನಿಮ್ಮ ಹಿಂದೆ ಬರುತ್ತಾನೆ, आपको गिराने की कोशिश करेगा, ನಿಮ್ಮನ್ನು ಬೀಳಿಸುವುದಕ್ಕಾಗಿ ಪ್ರಯತ್ನಿಸುತ್ತಾನೆ, बाधाओं को लेकर के आएगा, ಅನೇಕ ಸಂಕಟಗಳನ್ನು ತೆಗೆದುಕೊಂಡು ಬರುತ್ತಾನೆ, ताकि आप किसी न किसी रीति से उससे दूर हो जाए. ಯಾವುದಾದ ಒಂದು ರೀತಿಯ ಮೂಲಕವಾಗಿ ನೀವು ಆತನಿಂದ ದೂರ ಆಗಬೇಕೆಂಬುದಾಗಿ ಪ್ರಯತ್ನಿಸುತ್ತಾನೆ. आज इस संध्या के समय में मैं आप लोगों के बीच में पतरस के जिंदगी को लेकर के आना चाहता ಈ हूँ. ಸಾಯಂಕಾಲ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ಪೇತ್ರನ ಜೀವಿತವನ್ನ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡುತ್ತಿದ್ದೇನೆ. पतरस यीशु मसीह के बहुत करीब रहने वाला चेला, ಕರ್ತನಾದ ಯೇಸು ಕ್ರಿಸ್ತನಿಗೆ ಬಹಳ ಸಮೀಪದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಪೇತ್ರನಾಗಿದ್ದನು. लेकिन जीवन के एक ऐसे दौर पर वो आ गया जब उसने बोला कि मैं यीशु मसीह कौन है नहीं जानता हूं. ನಾನು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಾಗ ಪೇತ್ರನ ಒಂದು ಈ ರೀತಿಯಾಗಿ ಹಂತಕ್ಕೆ ಬರುತ್ತಾನೆ, ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಎಂಬುದಾಗೆ. इतना नजदीक रहने वाला चेला कैसे अचानक से ऐसा बोल दिया? ಇಷ್ಟು ಸಮೀಪದಲ್ಲಿ ಇರುವಂತಹ ಒಬ್ಬ ಜೀವಿತವನ್ನು ಜೀವಿಸುವಂತಹ ಪೇತ್ರನು ನನಗೆ ಆತನು ಯಾರು ಎಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಹೇಗೆ ಸಾಧ್ಯ? मेरे प्यारो, हम जब इसको बारीकी से मनन करते हैं, ಈ ಮಾತನ್ನ ನಾವು ನನ್ನ ಪ್ರಿಯರೇ ಬಹಳ ಗಮನವಿಟ್ಟು ಅಭ್ಯಾಸ ಮಾಡುವ ತಿಳಿದುಕೊಳ್ಳುವಾಗ तो समझ में आता है कि करीब 7 ऐसी बातें हैं, 7 बातें जिसके कारण वो पतरस उस पाप में गिर गया था. ಈ ರೀತಿಯಾದಂತಹ ಮಾತನ್ನ ಪೇತ್ರನು ಹೇಳಿದನು. ಹೇಳುವುದಕ್ಕೆ ಕಾರಣಗಳು ಏನೆಂದು ನಾವು ಹುಡುಕಿ ನೋಡುವಾಗ 7 ಕಾರಣಗಳು ನಮಗೆ ಸಿಗುತ್ತವೆ. ಈ 7 ಕಾರಣಗಳ ನಿಮಿತ್ತವಾಗಿ ಆತನು ಆ ಮಾತನ್ನ ಹೇಳುತ್ತಾನೆ. ये 7 बातें परमेश्वर का वचन में स्पष्ट रीति से बताया गया है. ಈ 7 ಒಂದು ಕಾರಣಗಳು ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಕೊಡಲ್ಪಟ್ಟಿವೆ. इसलिए बताया गया है ताकि हम सावधान हो जाएं. ಇದಕ್ಕೋಸ್ಕರವಾಗಿ ಕೊಡಲ್ಪಟ್ಟಿವೆ ಅಂದರೆ ನಮ್ಮನ್ನು ಎಚ್ಚರಪಡಿಸೋದಕ್ಕೋಸ್ಕರವಾಗಿ ಅವು ಕೊಡಲ್ಪಟ್ಟಿವೆ. हम वही गलती ना करें
करे जो पतरस ने किया है। ನಾವು ಪೇತ್ರನ ಮಾಡಿದಂತಹ ತಪ್ಪುಗಳನ್ನು ತಿರುಗಿ ಮಾಡುವಂತವರು ಆಗಿರಬಾರದು ಎಂಬುದಾಗಿ. मेरे प्यारो, आइए देखते हैं कि करके की क्या ऐसी बातें थी जिसके कारण पतरस उस गलती को कर गया। ಯಾವ ಒಂದು ಕಾರಣಗಳು ಪೇತ್ರನಿಗೆ ಇದ್ದವು, ಆ ಕಾರಣಗಳ ನಿಮಿತ್ತವಾಗಿ ಆ ಒಂದು ಮಾತನಾಡುತ್ತಾನೆ. पहला, ಮೊದಲನೆಯ ಕಾರಣ लूका उसका 22 अध्याय 22ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ और उसका 31 पद 31 31ನೇ ವಚನವನ್ನು ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನ. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪನೇ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆಯು ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಅಪ್ ಟು 34 34ನೇ ವಚನವರೆಗೆ ಓದಿಕೊಳ್ಳೋಣ. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ಕಂಟಿನ್ಯೂ ರೀಡ್ ದಟ್ 32 33 34 32ನೇ ವಚನದಿಂದ, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ಆದರೆ ಅವನು, ಸ್ವಾಮಿ, ನಿನ್ನ ಸಂಗಡ ಸೆರೆಮನೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ನಾನು ಸಿದ್ಧವಾಗಿದ್ದೇನೆ ಅನ್ನಲು ಆತನು, ಪೇತ್ರನೇ, ನನ್ನ ವಿಷಯದಲ್ಲಿ ಇವನನ್ನು ಅರಿಯನೆಂದು ನೀನು 3 ಸಾರಿ ಹೇಳುವ ತನಕ ಈ ಹೊತ್ತು ಕೋಳಿ ಕೂಗುವುದೇ ಇಲ್ಲವೆಂದು ನಿನಗೆ ಹೇಳುತ್ತೇನೆ ಅಂದನು. मेरे प्यारों, परमेश्वर की नाम की महिमा हो। ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, पहला वाक्य यहाँ पर लिखा गया है कि क्यों पतरस के जीवन में गिरावट आया। ಮೊದಲನೆಯ ಕಾರಣ ಇಲ್ಲಿ ಕೊಡಲ್ಪಟ್ಟಿದೆ. ಆ ಕಾರಣ ನಿಮಿತ್ತವಾಗಿ ಪೇತ್ರನ ಜೀವಿತದಲ್ಲಿ ಬಿದ್ದು ಹೋಗುವಿಕೆ ನೋಡುತ್ತೇವೆ. क्या कारण लिखा गया है? ಏನು ಕಾರಣ ಅಲ್ಲಿ ಕೊಡಲ್ಪಟ್ಟಿದೆ? यीशु मसीह पतरस को बोलता है, देख शैतान तुझको पटकने वाला है। ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳುತ್ತಾನೆ, ಸೈತಾನನು ನಿನ್ನನ್ನು ಗೋಧಿಯನ್ನು ಒಣೆಯುವಂತೆ ನಿನ್ನನ್ನು ಒಣೆಯುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. प्रभु यीशु मसीह को पता है कि फ्यूचर में क्या होने वाला है। ಕರ್ತನಾದ ಯೇಸು ಕ್ರಿಸ್ತನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಮುಂದಿನ ಭವಿಷ್ಯದಲ್ಲಿ ಏನು ಆಗಲಿಕ್ಕಿದೆ ಎಂಬುದಾಗಿ. इसलिए उसने पतरस को सावधान करना चाहा। ಆದ ಕಾರಣ ಆತನು ಪೇತ್ರನನ್ನ ಎಚ್ಚರಪಡಿಸುತ್ತಾ ಇದ್ದಾನೆ. लेकिन पतरस क्या जवाब देता है? ಆದರೆ ಪೇತ್ರನು ಏನು ಉತ್ತರ ಕೊಡುತ್ತಾನೆ? कहता है, प्रभु यीशु मसीह, मैं आपके साथ बंदी गृह में जाने के लिए क्या, वरन मरने के लिए भी तैयार हूं। ಸ್ವಾಮಿ, ನಿನ್ನ ಸಂಗಡ ಸೆರೆಮನೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ. मैं मरने के लिए भी तैयार हूं। ನಾನು ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ. यीशु मसीह उसको बोल रहा है, तू ये काम करने वाला है, शैतान तुझको पटकने वाला है। ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ನೀನು ಈ ಕೆಲಸವನ್ನ ಮಾಡುತ್ತಿ, ಸೈತಾನನು ನಿನ್ನ ಒಡೆಯಬೇಕೆಂದು ಪ್ರಯತ್ನಿಸುತ್ತಾ ಇದ್ದಾನೆ ಎಂದು ಎಚ್ಚರಿಸುತ್ತಾ ಇದ್ದಾನೆ. और यीशु मसीह को वो जवाब क्या देता है? ಕರ್ತನಾದ ಯೇಸು ಕ್ರಿಸ್ತನಿಗೆ ಆತನ ಪ್ರತ್ಯುತ್ತರವಾಗಿ ಏನನ್ನು ಹೇಳುತ್ತಾನೆ? प्रभु क्या बात कर रहे हैं? ಏನು ಕರ್ತನೆ, ಏನು ಮಾತನಾಡ್ತಾ ಇದ್ದೀಯಾ ನೀನು? शैतान मेरे को पटकेगा। ಸೈತಾನನು ನನ್ನನ್ನು ಸೋಲಿಸುತ್ತಾನ. अरे मैं बंदी गृह में जाने के लिए, ನಾನು ಸೆರೆಮನೆಗೆ ಹೋಗುವುದಕ್ಕೂ मरने के लिए तैयार हूं आपके ನಾನು लिए। ಸಾಯುವುದಕ್ಕೂ ಕೂಡ ನಾನು ಸಿದ್ಧವಾಗಿದ್ದೇನೆ. इसके बोली से क्या आपको समझ में आता है? ಈ ಮಾತಿನ ಶೈಲಿಯಿಂದ ನಿಮಗೆ ಏನು ಅರ್ಥವಾಗುತ್ತದೆ? आपको नहीं लगता कि ओवर कॉन्फिडेंस है? ಈತನಲ್ಲಿ ತುಂಬಾ ಒಂದು ಅತಿ ನಂಬಿಕೆ ಇರುವುದನ್ನು ಕಂಡು ಬರ್ತಾ ಇದೆಯಾ? उसको मन में ऐसा लग रहा है कि शैतान मेरे को पटक ही नहीं सकता है। ನನ್ನನ್ನು ಸೈತಾನನು ಕೆಳಗೆ ಬೀಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಆತನ ಮನಸ್ಸಿನಲ್ಲಿ ಅಂದುಕೊಂಡಿರಬಹುದಲ್ವಾ? शैतान मेरा मुकाबला कर ही नहीं सकता है। ಸೈತಾನನು ನನ್ನ ಕೂಡ ಹೋರಾಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ये ಅಂದುಕೊಂಡಿದ್ದ. ओवर कॉन्फिडेंस पतरस का था। ಇದು ಪೇತ್ರನಲ್ಲಿರುವಂತಹ ಅತೀವಾದಂತಹ ನಂಬಿಕೆ, ಒಂದು ಓವರ್ ಕಾನ್ಫಿಡೆನ್ಸ್. मेरे प्यारो, हम जितने भी यहाँ पर बैठे हुए हैं, ನಾವೆಲ್ಲ ಕುಳಿತುಕೊಂಡಂತ ನಾವೆಲ್ಲ ಸಹೋದರ ಸಹೋದರಿಯರೇ, हम हो सकता है कि प्रभु को 1 साल पहले जाने, 5 साल पहले जाने, 10 साल पहले जाने या 50 साल पहले प्रभु को जाना। ನಾವು ಯಾವಾಗ ಕರ್ತನನ್ನು ಕಂಡುಕೊಂಡು 1 ವರ್ಷವಾಗಿರಬಹುದು, 2 ವರ್ಷ ಆಗಿರಬಹುದು, 5 ವರ್ಷ ಆಗಿರಬಹುದು, ಅಥವಾ 10 ವರ್ಷ, ಎಷ್ಟೋ ವರ್ಷಗಳೇ ಆಗಿರಬಹುದು ಕರ್ತನನ್ನು ನಾವು ಕಂಡುಕೊಂಡರೂ ಕೂಡ, चाहे आपने प्रभु को कितने करीब से जाना या कितने सालों से भी जाना, लेकिन कोई मतलब नहीं। शैतान अगर आपको पटकना चाहे तो मेरे प्यारो, आपको सावधान होना जरूरी है। ನೀವು ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಅರಿಕೆ ಮಾಡಿಕೊಂಡು ಎಷ್ಟೋ ವರ್ಷಗಳಾಗಿರಬಹುದು, ಅಥವಾ ಕರ್ತನಾದ ಯೇಸು ಕ್ರಿಸ್ತನಿಗೆ ತುಂಬಾ ಸಮೀಪಸ್ಥವಾಗಿ ನೀವು ಜೀವಿಸುತ್ತಲೂ ಇರಬಹುದು. ಆದರೆ ಸೈತಾನನು ಒಂದು ವೇಳೆ ನಿಮ್ಮನ್ನು ಕೆಳಗೆ ಬೀಳಿಸಬೇಕೆಂಬುದಾಗಿ ಆಲೋಚನೆ ಮಾಡಿದ್ದೆ ಆದರೆ ಆತನು ಬೀಳಿಸುವವನಾಗಿದ್ದಾನೆ. दुर्घटना किसका होता है पता है? ದುರ್ಘಟನೆ ಹೇಗಾಗುತ್ತದೆ ಗೊತ್ತಾ ನಿಮಗೆ? ಎಂತವ್ರದಾಗುತ್ತಾ ಗೊತ್ತಾ? जब ड्राइवर या चलाने वाला ओवर कॉन्फिडेंस हो जाता है। ಯಾವಾಗ ಒಂದು ಚಾಲನೆ ಮಾಡುವಂತ ಚಾಲಕನಲ್ಲಿ ಓವರ್ ಕಾನ್ಫಿಡೆನ್ಸ್ ಹೆಚ್ಚು ಬರ್ತದೆ, ಅವಾಗ ಮಾತ್ರ ದುರ್ಘಟನೆಗಳು एक बार मैंने देखा, रोड के किनारे में लिखा था 3 O, अवॉइड 3 O's। ಅಲ್ಲಿ ರಸ್ತೆ ಬದಿಯಲ್ಲಿ ಒಂದು ಫಲಕವನ್ನು ಹಾಕಲ್ಪಟ್ಟಿತ್ತು. ಆ ಫಲಕದ ಮೇಲೆ ಏನು ಬರೆಯಲ್ಪಟ್ಟಿತ್ತು ಅಂದ್ರೆ 3 O ಪದಗಳನ್ನ ನೀವು ಎಚ್ಚರವಾಗಿರಿ ಎಂಬುದಾಗಿ. ಅವಾಯ್ಡ್ ಓವರ್ ಸ್ಪೀಡ್, ಅತಿ ವೇಗವನ್ನ ಕಂಟ್ರೋಲ್ ಮಾಡಿ ನಿಯಂತ್ರಿಸಿಕೊಳ್ಳಿ.
अवॉइड ओवरटेक, ಆ ಒಬ್ಬರಿಗೊಬ್ಬರು ನೀವು ಮುಂದಕ್ಕೆ ಹೋಗುವುದಕ್ಕಾಗಿ ಫಾಸ್ಟ್ ಹೋಗುವುದಕ್ಕಾಗಿ ಪ್ರಯತ್ನ ಮಾಡಬೇಡ್ರಿ. और तीसरा लिखा हुआ था अवॉइड ओवर कॉन्फिडेंस. ನಿನ್ನಲ್ಲಿರುವಂತಹ ಒಂದು ನಂಬಿಕೆ ಅಥವಾ ಓವರ್ ಕಾನ್ಫಿಡೆನ್ಸ್ ಆಗಿ ನೀನು ಉಳ್ಳವನಾಗಿರಬೇಡ ಎಂಬುದಾಗಿ 3 ಪದಗಳಲ್ಲಿ ಇರುವುದನ್ನು ನೋಡುತ್ತೇವೆ. जहां एक विश्वासी के जिंदगी में ओवर कॉन्फिडेंस आ गया, ಯಾವಾಗ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ತನ್ನ ಮೇಲೆ ತನಗೇ ಒಂದು ಅತೀವಾದಂತಹ ದೃಢವಾದ ನಂಬಿಕೆ ಬರುತ್ತೋ वहीं गिरावट आ जाता है. ಆ ಕ್ಷಣದಲ್ಲಿ ಆತನು ಬಿದ್ದು ಹೋಗುವ ಸಾಧ್ಯತೆ ಇದೆ. ब्रदर मैं तो प्रभु में कभी गिर ही नहीं सकता ब्रदर. ಸಹೋದರರೇ, ನಾನು ಬೀಳಲಿಕ್ಕೆ ಸಾಧ್ಯವೇ ಇಲ್ಲ ಬ್ರದರ್, ನಾನು ದೃಢವಾಗಿದ್ದೇನೆ ಕರ್ತನಲ್ಲಿ. ओ प्रभु मैं बहुत दिन से प्रभु को जानता हूँ. ನಾನು ಎಷ್ಟೋ ದಿನಗಳಿಂದ ಕರ್ತನನ್ನು ಚೆನ್ನಾಗಿ ಬಲ್ಲವನಾಗಿದ್ದೇನೆ. मैं ब्रदरन असेंबली का ब्रदर विश्वासी हूँ ब्रदर. ನಾನು ಬ್ರದರನ್ ಸಭೆಯ ಸಂಬಂಧಪಟ್ಟಂತೆ ವಿಶ್ವಾಸಿ ಆಗಿದ್ದೇನೆ ಸಹೋದರರೇ. ब्रदर मेरे को बहुत कुछ पता है ब्रदर. ನನಗೆ ತುಂಬಾ ದೇವರ ವಾಕ್ಯ ಗೊತ್ತಿದೆ ಬ್ರದರ್. प्रभु मेरे को बहुत वरदान दिया है ब्रदर. ದೇವರು ಅನೇಕ ಕೃಪಾದಾನಗಳನ್ನು ನನಗೆ ಕೊಟ್ಟಿದ್ದಾನೆ. पतरस के मन में कुछ ऐसा ही विचार था. ಪೇತ್ರನ ಮನಸ್ಸಿನಲ್ಲಿ ಕೂಡ ಇಂತಹ ವಿಚಾರ ಬಂದಿರಬಹುದು. ओ मैं तो सीनियर हूँ, ನಾನೇ ಒಂದು ಹಿರಿಯವನಾಗಿದ್ದೇನೆ. मैं तो बाकी सभी चेले लोगों से भी उम्र में बड़ा हूँ. ನಾನು ಈ ಉಳಿದ ಶಿಷ್ಯರಿಗಿಂತ ನನ್ನ ವಯಸ್ಸು ಹೆಚ್ಚಾಗಿದೆ. यीशु मसीह सबसे ज्यादा मेरे से बात करता है. ಕರ್ತನಾದ ಯೇಸು ಕ್ರಿಸ್ತನು ನನ್ನೊಟ್ಟಿಗೆ ಹೆಚ್ಚು ಮಾತನಾಡುತ್ತಾನೆ. मैं इतना क्लोज हूँ यीशु मसीह का. ನಾನು ಇಷ್ಟು ಸಮೀಪವಾಗಿ ಕರ್ತನೊಟ್ಟಿಗೆ ಇದ್ದೇನೆ. शैतान का क्या मजाल कि वो मुझे गिराएगा. ಏನು ಶೈತಾನಿಗೆ ಸಾಧ್ಯ? ಇಂಥ ರೀತಿಯಾಗಿರುತ್ತೆ. ನನ್ನನ್ನೇ ಬೀಳಿಸಲಿಕ್ಕೆ ಅವನ ಕಡೆ ಏನು ಸಾಧ್ಯ? मुझे गिराना इम्पॉसिबल है शैतान के लिए. ನನ್ನನ್ನ ಬೀಳಿಸುವುದು ಸೈತಾನಿಗೆ ಅಸಾಧ್ಯವಾದ ಮಾತು. यही विचार उसको पटका. ಇದೇ ವಿಷಯ, ಇದೇ ಮಾತು ಅವನು ಬಿದ್ದು ಹೋಗಲಿಕ್ಕೆ ಕಾರಣ. जिंदगी में कभी ओवर कॉन्फिडेंस मत होना. ಜೀವಿತದಲ್ಲಿ ಎಂದಿಗೂ ಕೂಡ ನಿಮ್ಮ ಮೇಲೆ ನೀವೇ ಅತಿಯಾದಂತಹ ನಂಬಿಕೆಯನ್ನು ಇಟ್ಟುಕೊಳ್ಳಬೇಡ್ರಿ. जब एक व्यक्ति ओवर कॉन्फिडेंस हो जाता है ना, ಯಾವಾಗ ಒಬ್ಬ ವ್ಯಕ್ತಿಗೆ ತನ್ನ ಮೇಲೆ ತನಗೆ ಅತಿ ನಂಬಿಕೆ तब ಉಂಟಾಗುತ್ತದೆ, वो ऑटोमेटिकली अपने स्पिरिचुअल लाइफ में, अपने आत्मिक जीवन में लापरवाह हो जाता है. ಆ ರೀತಿಯಾಗಿ ಅತಿ ನಂಬಿಕೆ ಉಳ್ಳಂತ ವ್ಯಕ್ತಿ ತನಗೆ ತಿಳಿದ ಹಾಗೆ ತನ್ನ ಆತ್ಮಿಕವಾದಂತಹ ಜೀವಿತದಲ್ಲಿ ಅದನ್ನು ಅದರ ಬಗ್ಗೆ ಆಲೋಚನೆ ಮಾಡುವುದನ್ನ ಕಡಿಮೆ ಮಾಡುತ್ತಾನೆ. बहुत लापरवाह. ಅದನ್ನು ಬಹಳ ಸರಳವಾಗಿ ತೆಗೆದುಕೊಳ್ಳುತ್ತಾನೆ ಆತ್ಮಿಕ ವಿಷಯಗಳನ್ನು. उसको लगने लगता है कि मैं एकदम सॉलिड हूं, मेरे को कोई हिला भी नहीं सकता. ನಾನು ಬಹಳ ಸ್ಥಿರವಾಗಿ ದೃಢವಾಗಿರುವಂತ ವಿಶ್ವಾಸಿ, ನನ್ನನ್ನು ಯಾರು ಬಿಡಿಸಲಿಕ್ಕೆ ಸಾಧ್ಯವಿಲ್ಲ. मैं एक छोटी सी कहानी बताता हूं. ಒಂದು ಚಿಕ್ಕದಾದ ಉದಾಹರಣೆ ನಿಮಗೆ ಹೇಳುತ್ತೇನೆ. मेरे पिताजी ने मुझे बताया था. ಆ ಸೇವಕರ ಒಂದು ತಂದೆಯವರು ಒಂದು ಮಾತನ್ನ ಹೇಳುತ್ತಾರೆ. मेरे पिताजी जब गांव में रहते थे, जब छोटे थे, ಆ ಚಿಕ್ಕ ಪ್ರಾಯದಲ್ಲಿರುವಾಗ ಅವರ ತಂದೆ ಒಂದು ಹಳ್ಳಿಯಲ್ಲಿ ಇದ್ದುಕೊಂಡು ಸೇವೆ ಮಾಡುವಾಗ, बहुत छोटे, मतलब मेरे को लगता है 10 साल के होंगे. ಆಗ ಸೇವಕರು ಆ ಸಂದರ್ಭದಲ್ಲಿ 10 ವಯಸ್ಸಿನವರ ಆಗಿದ್ರು. तो मेरे दादाजी ने उसको एक जिम्मेदारी दिया था. ಅವರ ಒಂದು ಅಜ್ಜನವರು ಅವರಿಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. गांव में मुर्गियां पालते हैं बहुत ज्यादा. ಆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕೋಳಿಗಳನ್ನ ಸಾಕುತ್ತಾರೆ. तो शाम हो जाने से सारे मुर्गियों को समेट करके उसको एक कमरा था जो ये सारे मुर्गियों को रखने का, और उसमें अंदर उसको घुसाना है सारे मुर्गियों को, और बाहर से पिंजड़ा में ताला मार देना है. ಈ ರೀತಿಯಾಗಿ ಸಾಯಂಕಾಲ ಸಮಯವಾದ ನಂತರ ಆ ಒಂದು ಕೋಳಿಗಳೆಲ್ಲವೂ ಕೂಡ ಅವುಗಳನ್ನ ಒಂದು ಗೂಡಿನಲ್ಲಿ ಹಾಕಬೇಕು. ಗೂಡಿನಲ್ಲಿ ಹಾಕಿದ ನಂತರ ಗೂಡಿಗೆ ಕೀಲಿಯನ್ನ ಲಾಕ್ ಮಾಡಬೇಕು ಇರುತ್ತದೆ. आप बोलेंगे अभी ताला मारने का जरूरी है क्या? ಆಗ ನೀವು ಹೇಳ್ಬೋದು, ಕೀಲಿ ಹಾಕುವುದು ಏನು ಅವಶ್ಯಕತೆ ಇದೆಯಾ? वहां हमारे साइड में बहुत ज्यादा शियाल घूमता था, जैकल या फॉक्स. ಆ ಒಂದು ಪ್ರದೇಶದ ಹಳ್ಳಿ ಪಳ್ಳಿಗಳಲ್ಲಿ ಸುತ್ತಮುತ್ತಲ ಜಾಗಗಳಲ್ಲಿ ಅತಿ ಹೆಚ್ಚು ತೋಳಗಳು ತಿರುಗಾಡುತ್ತಾ ಇದ್ದವು. वो मुर्गियों को हमला करके ले जाते थे. ಅವು ಒಂದು ಕೋಳಿಗಳ ಮೇಲೆ ಬಿದ್ದು ಅವುಗಳನ್ನು ಹಿಡಿದುಕೊಂಡು ಹೋಗುತ್ತಾ ಇದ್ದವು. तो मेरे पिताजी का यही जिम्मेदारी था, डेली सारे मुर्गियों को समेट के लाना, अंदर रखना और बंद करके ताला मार देना. ಹೀಗೆ ಇರುವಂತಹ ಸಂದರ್ಭದಲ್ಲಿ ನನ್ನ ತಂದೆಯ ಜವಾಬ್ದಾರಿ ಏನಾಗಿತ್ತಂದ್ರೆ, ಸಾಯಂಕಾಲ ಸಮಯದಲ್ಲಿ ಆ ಕೋಳಿಗಳನ್ನೆಲ್ಲವನ್ನು ಸೇರಿಸಿ ಗೂಡಿನಲ್ಲಿ ಹಾಕುವುದು ಮತ್ತು ಗೂಡಿಗೆ ಆ ಕೀಲಿಯನ್ನ ಹಾಕುವುದು. बड़े ईमानदारी के साथ वो कर रहा था. ಬಹಳ ನಂಬಿಗಸ್ತನಾಗಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿಕೊಂಡು ಹೋಗುತ್ತಾ ಇದ್ದರು. एक दिन की बात है, ಒಂದು ದಿನ ಹೀಗಾಯಿತು, भूल गया, ಮರೆತು ಹೋದರು. ताला मारना भूल गया. ಕೀಲಿ ಲಾಕ್ ಅನ್ನ ಹಾಕುವುದು ಮರೆತು ಹೋದರು. मुर्गियों को अंदर तो रख दिया, ಕೋಳಿಯನ್ನಾದ್ರೂ ಒಳಗೆ ಸೇರಿಸಿದರು, ताला मारना भूल गया. ಆದ್ರೆ ಕೀಲಿಯನ್ನ ಹಾಕುವುದನ್ನು ಮರೆತರು. रात को 10 बजे याद आया उसको. ರಾತ್ರಿ 10 ಗಂಟೆಗೆ ಅವರಿಗೆ ನೆನಪಾಯಿತು. अब रात को 10 बजे गांव में पूरा अंधेरा हो जाता है. ರಾತ್ರಿ 10 ಗಂಟೆಗೆ ಹಳ್ಳಿಗಳಲ್ಲಿ ಪೂರ್ಣ ಕತ್ತಲೆ ಆವರಿಸಿಕೊಂಡಿರುತ್ತದೆ. तो मेरे पिताजी बोला ठीक है छोड़ो ना, एक दिन नहीं मारेंगे तो क्या हो गया. ಆಗ ನಮ್ಮ ತಂದೆ ಹೇಳಿದ್ರು, ಏನು ಪರವಾಗಿಲ್ಲ, ಏನು ಒಂದು ದಿನ ಲಾಕ್ ಮಾಡಿದ್ರೆ ಏನಾಗುತ್ತದೆ, ರಾತ್ರಿ ಆಗಿದೆ ಬಿಡು ಅಂತ ಬಿಟ್ಬಿಡ್ತಾರೆ. जब सुबह उठ करके आकर के देखा, ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿ ನೋಡುತ್ತಾರೆ, वहाँ एक भी मुर्गी नहीं था. ಅಲ್ಲಿ ಒಂದೂ ಕೋಳಿ ಇರಲಿಲ್ಲ. रात को शियाल ने हमला कर दिया. ರಾತ್ರಿ ಸಮಯದಲ್ಲಿ ತೋಳವು ಅಲ್ಲಿ ಅವರು ಕೋಳಿಗಳ ಮೇಲೆ ಬಿದ್ದು ಬಿಟ್ಟಿತ್ತು. मेरे पिताजी कहते हैं कि शायद शियालों का झुंड हमला किया था. ಅಲ್ಲಿ ಅವರು ತಂದೆ ಹೇಳ್ತಾರೆ, ಆ ಒಂದು ತೋಳಗಳ ಗುಂಪೆ ಅಲ್ಲಿ ಅಟ್ಯಾಕ್ ಮಾಡಿತ್ತು ಎಂಬುದಾಗಿ. बहुत सारे मुर्गियों को मार दिया, ಅನೇಕ ಕೋಳಿಗಳನ್ನ ಕೊಂದು ಹಾಕಿತು, कई को जख्मी कर दिया, ಅನೇಕಗಳನ್ನ ಗಾಯಗೊಳಿಸಿತು, कई को उठा के ले गया. ಎಷ್ಟೋ ಕೋಳಿಗಳನ್ನು ಎತ್ತುಕೊಂಡು ಹೋಯಿತು. अब मेरा पिताजी को तो मार पड़ा. ಆಗ ಅಲ್ಲಿ ತಂದೆಗೆ ಅವರಿಗೆ ತುಂಬಾ ಹೊಡೆತ ಬಿತ್ತು. मेरे दादाजी ने बहुत पीटा उसको. ಆಗ ಅಜ್ಜನವರು ನಮ್ಮ ತಂದೆಯನ್ನು ತುಂಬಾ ಹೊಡೆದರು. मेरे पिताजी बोलते हैं,
ನಮ್ಮ ತಂದೆಯವರು ಹೇಳುತ್ತಾರೆ, उसके दिमाग में एक बात चल रहा था, ಆಗ ಒಂದು ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡ್ತಾ ಇತ್ತು. हर दिन तो मैं ताला मारता था, ಪ್ರತಿದಿನ ನಾನು ಆ ಕೀಲಿ ಹಾಕುತ್ತಾ ಇದ್ದೇನೋ, एक दिन बस ताला नहीं मारा. ಒಂದು ದಿನ ಮಾತ್ರ ಕೀಲಿಯನ್ನ ಹಾಕಲಿಲ್ಲ. ये शियाल को पता कैसे चला? ಇದು ಹೇಗೆ ತೋಳಗಳಿಗೆ ಗೊತ್ತಾಯಿತು? पॉइंट है कि नहीं? ಹೌದಲ್ವಾ? ಒಂದು ಅಂಶ ಅಲ್ವಾ ಗುರುತಿಸದ. एक दिन नहीं मारा तो पता कैसे चला? ಒಂದೇ ದಿನ ಲಾಕ್ ಮಾಡದೇ ಇದ್ರೆ ಅದು ತೋಳಗಳಿಗೆ ಹೇಗೆ ಗೊತ್ತಾಯ್ತು? तो रोते रोते अपने मेरे दादाजी के पास गया, ಅಳ್ತಾ ಅಳ್ತಾ ಸೇವಕರು ಅವರ ಅಜ್ಜನ ಹತ್ರ ಹೋಗುತ್ತಾರೆ. बोला पापा एक तो बात पूछना था. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನ ಕೇಳಬೇಕಾಗಿದೆ. मेरे दादाजी तो बहुत गुस्सा में थे. ಅವರು ತುಂಬಾ ಕೋಪದಲ್ಲಿ ಅಜ್ಜನವರಿದ್ರು. बोला बोलो. ಏನು ಹೇಳು? बाबा एक दिन नहीं मारा, शियाल को कौन खबर किया? ಈ ಒಂದು ದಿನ ಕೀಲಿ ಹಾಕಿಲ್ಲ ಅಂತ ಹೋಗಿ ತೋಳಗಳಿಗೆ ಯಾರು ಹೇಳಿದ್ರು? कैसे पता चल गया शियाल को? ಆ ತೋಳಗಳಿಗೆ ಹೇಗೆ ಗೊತ್ತಾಯ್ತು? तो मेरे दादाजी टीचर थे. ಆ ಒಂದು ಅಜ್ಜನವರು ಟೀಚರ್ ಆಗಿದ್ರು, ಶಿಕ್ಷಕರಾಗಿದ್ರು. उसने बुला करके ऐसा बोला, ಅವರು ಕರೆದು ಒಂದು ಮಾತನ್ನು ಹೇಳ್ತಾರೆ, बेटा इससे एक बात पता चलता है, ಇದರಿಂದ ಒಂದು ವಿಷಯ ಗೊತ್ತಾಗ್ತದೆ ಮೊಮ್ಮಗನೇ. इसका मतलब शियाल हर दिन आता था. ಇದರ ಅರ್ಥವೇನೆಂದರೆ ಒಂದು ತೋಳವು ಪ್ರತಿದಿನ ಅಲ್ಲಿ ಸಮೀಪಕ್ಕೆ ಬರ್ತಾ ಇತ್ತು. हर दिन आकर के देखता था. ಪ್ರತಿದಿನ ಬಂದು ಅಲ್ಲಿ ನೋಡ್ತಾನೆ ಇರ್ತಾ ಇತ್ತು. पिंजड़ा में ताला मारा हुआ है, ಒಂದು ಗೂಡಿಗೆ ಕೀಲಿ ಹಾಕಲ್ಪಟ್ಟಿದೆ. वो देख करके निराश हो जाता है. ಅದನ್ನು ನೋಡಿ ನಿರಾಶಿತವಾಗಿ ಮರಳಿ ಹೋಗುತ್ತಾ ಇತ್ತು. तेरी तो आज भी नहीं हो पाएगा. ಆದರೆ ಇವತ್ತು ದಿನ ನಾನು ಆಗಲಿಲ್ಲವಲ್ಲ ಎಂಬುದಾಗಿ ಅನ್ಕೊಳ್ತಾ ಇತ್ತು. एक ना एक दिन तो ये भूलेगा, ಒಂದಲ್ಲ ಒಂದು ದಿನ ಅವನು ಮರೆತು ಹೋಗುತ್ತಾನೆ. एक ना एक दिन तो ये मिस्टेक करेगा, ಒಂದಲ್ಲ ಒಂದು ದಿನ ಆತನು ತಪ್ಪು ಮಾಡುತ್ತಾನೆ. उसी दिन पकड़ेंगे इसको. ಅವತ್ತೇ ಆತನನ್ನ ಹಿಡಿಯೋಣ. मेरे प्यारो, वही शैतान आज आपकी जिंदगी में करता है. ನನ್ನ ಪ್ರಿಯರೇ, ಇದೇ ರೀತಿಯಾಗಿ ಸೈತಾನು ನಮ್ಮ ಜೀವಿತಗಳಲ್ಲಿ ಮಾಡುವನಾಗಿದ್ದಾನೆ. आपकी जिंदगी में जब एक ओवर कॉन्फिडेंस आ जाता है ना, ನಿಮ್ಮ ಜೀವಿತಗಳಲ್ಲಿ ಯಾವಾಗ ಅತಿಯಾದಂತ ನಿಮ್ಮ ಮೇಲೆ ದೃಢವಾದ ನಂಬಿಕೆ ಬರುತ್ತೋ, तो उसका प्रभाव कहां पड़ता है पता है? ಅದರ ಪರಿಣಾಮ ಎಲ್ಲಿ ಆಗುತ್ತದೆ ಗೊತ್ತಾ ನಿಮಗೆ? आपके स्पिरिचुअल लाइफ में. ನಿಮ್ಮ ಆತ್ಮಿಕ ಜೀವಿತದ ಮೇಲೆ. देखिए पतरस के जिंदगी में क्या हुआ? ಪೇತ್ರನ ಜೀವಿತದಲ್ಲಿ ಏನಾಯಿತು ನೋಡಿರಿ. क्योंकि वो ओवर कॉन्फिडेंस हो गया, ಆತನು ತುಂಬಾ ಓವರ್ ಕಾನ್ಫಿಡೆನ್ಸ್ ಆಗಿದ್ದನು. उसका नतीजा उसके आत्मिक जीवन पे पड़ा. ಅದರ ಪರಿಣಾಮ ಆತನ ಆತ್ಮಿಕ ಜೀವಿತದ ಮೇಲೆ ಬಿತ್ತು. कहां लिखा है? ಎಲ್ಲಿ ಬರೆಯಲ್ಪಟ್ಟಿದೆ? उसका 40 पद को जरा पढ़िएगा, 22 अध्याय 40 पद. 22ನೇ ಅಧ್ಯಾಯ 40ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. उसका बाद 45 पढ़िएगा. 45ನೇ ವಚನವನ್ನು ಓದಿಕೊಳ್ಳೋಣ. ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು, ಹೇಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು. मेरे प्यारो, 40 पद में यीशु मसीह, प्रभु यीशु मसीह बोलते हैं, प्रार्थना करना बेटा कि परीक्षा में ना पड़ो. ಅಲ್ಲಿ 40ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ಮಗನೇ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡದ ಹೊರತು ಶೋಧನೆಯಲ್ಲಿ ಬಿದ್ದು ಹೋಗುತ್ತೀಯಾ. 45 में क्या पढ़ते हैं? 45ರಲ್ಲಿ ನಾವು ಏನನ್ನು वो ಓದುತ್ತೇವೆ? प्रार्थना नहीं कर रहा है. ನಾ ಪ್ರಾರ್ಥನೆಯನ್ನು ಮಾಡ್ತಾನೆ ಇಲ್ಲ. ಅವರು क्या कर रहा है? ಏನ್ ಮಾಡ್ತಾ ಇದ್ದಾನೆ? सो रहा है. ನಿದ್ದೆ ಮಾಡ್ತಾ ಇದ್ದಾನೆ. इसका मतलब क्या हो गया? ಇದರ ಅರ್ಥವೇನು? उसने प्रार्थना को उतना महत्वपूर्ण नहीं समझा. ಪ್ರಾರ್ಥನೆಯ ಮಹತ್ವವನ್ನು ಆತನ ಅರ್ಥ ಮಾಡಿಕೊಂಡಿಲ್ಲ. एक ओवर कॉन्फिडेंस वाला विश्वासी ऑटोमेटिकली ओवर कॉन्फिडेंस के कारण उसका स्पिरिचुअल लाइफ, आत्मिक जीवन कमजोर पड़ जाता है. ಒಬ್ಬ ಓವರ್ ಕಾನ್ಫಿಡೆನ್ಸ್ ದೃಢವಾದ ಅತಿ ನಂಬಿಕೆ ಉಳ್ಳಂತ ವ್ಯಕ್ತಿಯು ಆತನ ಒಂದು ನಂಬಿಕೆ ಉಳ್ಳದ ನಿಮಿತ್ತವಾಗಿ ಆತನ ಪರಿಣಾಮ ಎಲ್ಲಿ ಬೀರುತ್ತದೆ? ಆತನ ಆತ್ಮಿಕ ಜೀವಿತದ ಮೇಲೆ ಅದು ಪರಿಣಾಮ ಬೀರುತ್ತದೆ. प्रेयरलेसनेस, ಪ್ರಾರ್ಥನೆ ಇಲ್ಲದ ಜೀವಿತ. मतलब क्या हो गया? एक कमजोर बन गया विश्वासी. ಅದರ ಅರ್ಥವೇನು? ಆತನು ವಿಶ್ವಾಸಿ ನಂಬಿಕೆ ಜೀವಿತದಲ್ಲಿ ಬಲಹೀನನಾದನು. मेरे प्यारो, हमें मालूम है कि प्रार्थना हमारे लिए, जिंदगी के लिए कितना इंपॉर्टेंट है. ನನ್ನ ಪ್ರಿಯರೇ, ನಮಗೆ ಚೆನ್ನಾಗಿ ಗೊತ್ತು ನಮ್ಮ ಜೀವಿತಗಳಲ್ಲಿ ಪ್ರಾರ್ಥನೆ ಎಷ್ಟು ಅವಶ್ಯಕತೆ ಇದೆ ಎಂಬುದಾಗಿ. परमेश्वर का वचन भोजन के रूप से बताया गया, एक विश्वासी का भोजन है. ದೇವರ ವಾಕ್ಯವನ್ನು ಒಬ್ಬ ವಿಶ್ವಾಸಿಯ ಅಥವಾ ದೇವಜನರ ಒಂದು ಆಹಾರ ಇದಾಗಿದೆ. और वैसे ही प्रार्थना एक विश्वासी के लिए ऑक्सीजन है. ಅದೇ ರೀತಿಯಾಗಿ ಪ್ರಾರ್ಥನೆ ಏನೆಂದು ಹೇಳುವಾಗ ಅದನ್ನು ಒಂದು ಆಕ್ಸಿಜನ್, ಆಮ್ಲಜನಕ್ಕೆ ಹೋಲಿಸಲಾಗುತ್ತದೆ. एक व्यक्ति को जीने के लिए खाना भी चाहिए और ऑक्सीजन भी चाहिए, वैसे ही एक विश्वासी को बढ़ोतरी के लिए परमेश्वर का वचन का भोजन चाहिए और प्रार्थना का ऑक्सीजन भी चाहिए. ಒಬ್ಬ ವ್ಯಕ್ತಿಗೆ ಬದುಕುವುದಕ್ಕೋಸ್ಕರವಾಗಿ ಆತನಿಗೆ ಆಹಾರದ ಅವಶ್ಯಕತೆ ಇದೆ ಮತ್ತು ಆಮ್ಲಜನಕದ ಅವಶ್ಯಕತೆ ಹೇಗೆ ಇದೆಯೋ ಹಾಗೆ ಒಬ್ಬ ವಿಶ್ವಾಸಿಯು ಬದುಕುವುದಕ್ಕಾಗಿ, ವಿಶ್ವಾಸ ಜೀವಿತದಲ್ಲಿ ಮುಂದುವರಿಯುವುದಕ್ಕಾಗಿ ದೇವರ ವಾಕ್ಯ ಎಂಬಂತಹ ಒಂದು ಆಹಾರ ಮತ್ತು ಆಮ್ಲಜನಕ ಎನ್ನುವಂತಹ ಒಂದು ದೇವರ ಒಂದು ಸನ್ನಿಧಾನದಲ್ಲಿ ಕುಳಿತುಕೊಂಡು ಮಾಡುವಂತಹ ಪ್ರಾರ್ಥನೆ ಬಹಳ ಅವಶ್ಯಕತೆ ಇದೆ. मेरे प्यारो, जब एक विश्वासी मन में ये सोचने लगेगा कि मैं तो बहुत सीनियर हो गया, मैं बहुत पहले से प्रभु को जानता हूं, मैं तो बाइबल को जानता हूं, मैं बहुत गिफ्टेड हूं, ये हूं वो हूं, ऑटोमेटिकली वो कमजोर होने लगता है. उसका प्रार्थना का जीवन खत्म,
बाइबल पढ़ने का जीवन खत्म, संगति का जीवन खत्म, प्रभु के साथ में उसका जो एक अच्छा मेल मिलाप था वो भी कमी घटी हो जाता है। ಒಬ್ಬ ವ್ಯಕ್ತಿಯು ಯಾವಾಗ ತನ್ನ ಆತ್ಮಿಕವಾದಂತಹ ಜೀವಿತದಲ್ಲಿ ನನಗೆ ಎಲ್ಲಾ ಚೆನ್ನಾಗಿ ಗೊತ್ತಿದೆ, ನಾನು ಇಷ್ಟು ವರ್ಷಗಳಿಂದ ಒಬ್ಬ ವಿಶ್ವಾಸಿಯಾಗಿದ್ದೇನೆ, ನನ್ನ ಹಾಗೆ ಯಾರು ಇಲ್ಲ, ನನಗೆ ದೇವರ ವಾಕ್ಯ ಗೊತ್ತು, ನನಗೆ ಎಲ್ಲಾ ತಿಳುವಳಿಕೆ ಇದೆ ಎಂಬುದಾಗಿ ತನ್ನಲ್ಲೇ ತಾನೇ ಓವರ್ ಕಾನ್ಫಿಡೆನ್ಸ್ ಆಗುವಾಗ ಆತನ ಆತ್ಮಿಕ ಜೀವಿತದಲ್ಲಿ ಕ್ರಮವಾಗಿ ಹಂತ ಹಂತವಾಗಿ ಆತನ ಬಲಹೀನನಾಗುತ್ತಾನೆ. ಪ್ರಾರ್ಥನೆ ಇರುವುದಿಲ್ಲ, ಸತ್ಯವೇದ ಅಧ್ಯಯನ ಇರುವುದಿಲ್ಲ, ಕರ್ತನೊಟ್ಟಿಗಿನ ವೈಯಕ್ತಿಕ ಸಮಯ ಕೂಡ ಆತನ ಸಮಯವನ್ನು ಕಳೆಯುವುದಿಲ್ಲ. ಇಂತಹ ಬಲಹೀನತೆಯ ಆತ್ಮಿಕತೆ ಜೀವಿತ ನಮ್ಮಲ್ಲಿ ಕಂಡು ಬರುತ್ತದೆ. मेरे प्यारो, हम कमजोर हैं, ನಾವು ಬಲಹೀನರಾಗಿದ್ದೇವೆ ನನ್ನ ಪ್ರಿಯರೇ. हमें परमेश्वर की सामर्थ्य की जरूरत है. ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಸಾಮರ್ಥ್ಯದ ಅವಶ್ಯಕತೆ ಇದೆ. हम चाहे कितने भी प्रभु, कितने दिनों से प्रभु को जानते हो, ನಾವು ಎಷ್ಟೇ ದಿನ ಎಷ್ಟೇ ವರ್ಷಗಳಿಂದ ಹಿಂದಿನಿಂದ ಕೂಡ ಕರ್ತನನ್ನ ಬಲ್ಲವರಾಗಿರಬಹುದು, कितने भी करीब से प्रभु को जानते हो, ಎಷ್ಟೇ ಕರ್ತನನ್ನ ಸಮೀಪದಿಂದ ನೋಡಿದವರಾಗಿರಬಹುದು, लेकिन जिंदगी में कभी प्रार्थना करना मत भूलना. ಆದರೆ ಎಂದೆಂದಿಗೂ ಕೂಡ ಜೀವಿತದಲ್ಲಿ ಪ್ರಾರ್ಥನೆ ಮಾಡುವುದನ್ನು ಎಂದಿಗೂ ಕೂಡ ಬಿಟ್ಟು ಬಿಡಬೇಡಿರಿ. देखिए, प्रार्थना करने का सिंपल अर्थ क्या क्या होता है? ಪ್ರಾರ್ಥನೆ ಮಾಡುವುದರ ಒಂದು ಸರಳವಾದಂತಹ ಅರ್ಥವೇನು? प्रार्थना करने का सिंपल का मतलब होता है, प्रभु मैं कमजोर हूं, मुझे आपकी सहायता जरूरत है. ಪ್ರಾರ್ಥನೆಯ ಒಂದು ಸರಳವಾದಂತಹ ಅರ್ಥವೇನೆಂದು ನೋಡುವಾಗ, ಕರ್ತನೇ ನಾನು ಬಲಹೀನನಾಗಿದ್ದೇನೆ, ನಿನ್ನ ಸಾಮರ್ಥ್ಯದ ಸಹಾಯ ನನಗೆ ಬೇಕು. एक कॉलेज जाने वाला स्टूडेंट अगर सुबह उठ करके प्रार्थना करके जा रहा है, इसका मतलब वो क्या प्रभु से बोल रहा है? ಒಬ್ಬ ಕಾಲೇಜಿಗೆ ಹೋಗುವಂತಹ ಒಬ್ಬ ವಿದ್ಯಾರ್ಥಿಯು ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿ ಆತನು ಕಾಲೇಜಿಗೆ ಹೋಗುವಂತದ್ದು, ಇದರ ಅರ್ಥವೇನು? इसका मतलब वो प्रभु से बोल रहा है, प्रभु मैं कमजोर हूं, मुझे आपकी सहायता की जरूरत है. ಅದರ ಅರ್ಥವೇನೆಂದು ನೋಡುವಾಗ, ಕರ್ತನೇ ನಾನು ಬಲಹೀನನಾಗಿದ್ದೇನೆ, ನಿನ್ನ ಸಾಮರ್ಥ್ಯದ ಸಹಾಯ ನನಗೆ ಬೇಕು. अगर माँ बाप अगर अपने बच्चों के लिए प्रार्थना करते हैं, इसका मतलब क्या? वो प्रभु से बोल रहे हैं, प्रभु हम कमजोर हैं, अपने बच्चों का पालन पोषण नहीं कर सकते, हमें तेरी सहायता की जरूरत है. ತಂದೆ ತಾಯಿಗಳು ಬೆಳಗಿನ ಜಾವದಲ್ಲಿ ಕರ್ತನೇ ಪ್ರಾರ್ಥನೆ ಮಾಡುತ್ತಾರೆ, ಇದರ ಅರ್ಥವೇನು? ಅವರು ಅದರ ಅರ್ಥ ಅಂದ್ರೆ ನಾವು ಬಲಹೀನರಾಗಿದ್ದೇವೆ, ಕರ್ತನೇ ನಮಗೆ ಸಹಾಯ ಮಾಡು, ನಿನ್ನ ಸಾಮರ್ಥ್ಯದ ಅವಶ್ಯಕತೆ ನಮಗಿದೆ, ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು, ಉನ್ನತಿಯಲ್ಲಿ ನಡೆಸಬೇಕು, ನಮಗೆ ಸಹಾಯ ಮಾಡು ಕರ್ತನೇ. मेरे प्यारों, जब हम पारिवारिक रूप से बैठ करके दुआ करते हैं, इसका मतलब हम प्रभु को क्या बताना चाह रहे हैं? प्रभु हमें हमारे परिवार में तेरी आवश्यकता है. ನಾವು ಕುಟುಂಬವಾದ ರೀತಿಯಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ ಮಾಡುವಾಗ ಅದರ ಅರ್ಥವೇನೆಂದು ನೋಡುವಾಗ, ಕರ್ತನೆ ನಮಗೆ ನಮ್ಮ ಕುಟುಂಬಕ್ಕೆ ನಿನ್ನ ಅವಶ್ಯಕತೆ ಇದೆ ಎಂಬುದಾಗಿ ಹೇಳುವಂತದ್ದು. और अगर मान लीजिए पारिवारिक प्रार्थना नहीं है, तो हम क्या बोल रहे हैं प्रभु को? ಒಂದು ವೇಳೆ ನಮ್ಮ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲ ಅಂದ್ರೆ ನಾವು ಏನನ್ನ ತೋರಿಸ್ತಾ ಇದ್ದೇವೆ ಅಥವಾ ಕರ್ತನಿಗೆ ಏನು ಹೇಳುತ್ತಾ ಇದ್ದೇವೆ? इसका मतलब हम प्रभु को इनडायरेक्टली ये बोल रहे हैं, ಇದರ ಅರ್ಥ ನಾವು ಇನ್ನೊಂದು ರೀತಿಯಲ್ಲಿ ಕರ್ತನಿಗೆ ಹೀಗೆ ಹೇಳಿದ ಹಾಗಾಗುತ್ತದೆ, प्रभु हमें तेरी जरूरत नहीं है, ಕರ್ತನೆ ನಿನಗೆ ನಿನ್ನ ಅವಶ್ಯಕತೆ ನಮಗಿಲ್ಲ, हमारे पास पैसे हैं, ನಮ್ಮ ಹತ್ರ ಹಣ ಇದೆ, हम मैनेज कर लेंगे अपने परिवार को, ನಮ್ಮ ಎಲ್ಲಾ ಕುಟುಂಬವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುವ ಸಾಮರ್ಥ್ಯ ನಮಗಿದೆ, हम अपने आप को संभाल लेंगे, तेरी जरूरत नहीं है. ನಮ್ದೆಲ್ಲಾ ನಮಗೆ ಏನು ಅವಶ್ಯಕತೆ ಎಲ್ಲವನ್ನ ನಡೆಸಿಕೊಂಡು ಹೋಗುತ್ತೇವೆ, ನಿನ್ನ ಅವಶ್ಯಕತೆ ನಮಗಿಲ್ಲ. मेरे प्यारों, अगर ऐसी परिस्थिति आ जाती है आपकी जिंदगी में, इसका मतलब यह होता है आप ओवर कॉन्फिडेंस हो गए हैं. ಇಂತಹ ಒಂದು ಸಂದರ್ಭಗಳು ನನ್ನ ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಬರುವಾಗ ಇದರ ಅರ್ಥವೇನೆಂದು ನೋಡುವಾಗ, ನೀವು ನಿಮ್ಮ ಆತ್ಮಿಕ ವಿಷಯದಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗಿದ್ದೀರಿ ಎಂಬುದಾಗಿ. पहली बात, पतरस के जिंदगी में ओवर कॉन्फिडेंस आया. ಮೊದಲನೆಯ ಒಂದು ಕಾರಣ ಪೇತ್ರನ ಜೀವಿತದಲ್ಲಿ ಇರುವಂತದ್ದು ಓವರ್ ಕಾನ್ಫಿಡೆನ್ಸ್, ಅತಿಯಾದ ನಂಬಿಕೆ. ओवर कॉन्फिडेंस आ जाने के कारण उसका आत्मिक जीवन नीचे चला गया. ಅತಿಯಾದ ತನ್ನ ಮೇಲೆ ತನಗೇ ನಂಬಿಕೆ ಬಂದಿರುವ ಕಾರಣ ಆತನ ಆತ್ಮಿಕ ಜೀವಿತ ಕ್ರಮೇಣ ಹಂತವಾಗಿ ಕೆಳಗಿಳಿಸಲ್ಪಡುತ್ತದೆ. प्रार्थना को उसने महत्व नहीं दिया. ಪ್ರಾರ್ಥನೆಗೆ ಮಹತ್ವವನ್ನು ಆತನು ಕೊಡಲಿಲ್ಲ. तीसरा कार्य, ಎರಡನೇದಾಗಿ ನಾವು ಮೂರನೇದಾಗಿ ನೋಡುತ್ತೇವೆ, जब एक विश्वासी प्रार्थना में कमजोर पड़ जाता है, ಯಾವಾಗ ಒಬ್ಬ ವಿಶ್ವಾಸಿಯು ಪ್ರಾರ್ಥನೆಯಲ್ಲಿ ಕಡಿಮೆಯಾಗಿ ಕಂಡು ಬರುತ್ತಾನೆ, ಬಲಹೀನನಾಗುತ್ತಾನೋ, तो उसके जीवन में कुछ होता है. ಆತನ ಜೀವಿತದಲ್ಲಿ ಒಂದು ಕಾರ್ಯವಾಗುತ್ತದೆ. वही हुआ पतरस के जिंदगी में. ಅದೇ ಕಾರ್ಯ ಪೇತ್ರನ ಜೀವಿತದಲ್ಲಿಯೂ ಕೂಡ ಆಯಿತು. देखिए उसका 50 पद को जरा पढ़िएगा. 50ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅವರಲ್ಲಿ ಒಬ್ಬನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕಡಿದು ಹಾಕಿದನು. ಆದರೆ ಯೇಸು ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು. यहाँ पर लिखा है, पतरस ने उस महायाजक के दास पर तलवार चला करके दाहिना कान उड़ा दिया. ಅಲ್ಲಿ ನಾವು ನೋಡುತ್ತೇವೆ, ಮಹಾಯಾಜಕನ ಆಳನ್ನ ಕಿವಿಯನ್ನು ಹೊಡೆದು ಅದನ್ನ ಉದುರಿಸಿದೆ ಎಂಬುದಾಗಿ ಬಲಗಿವಿಯನ್ನು ಕಡಿದು ಹಾಕಿದನು ಪೇತ್ರ ಎಂಬುದಾಗಿ ಓದುತ್ತೇವೆ. पतरस कौन है? ಪೇತ್ರನು ಯಾರಾಗಿದ್ದಾನೆ? ध्यान से सुनिएगा, पतरस कौन है? ಲಕ್ಷ್ಯ ಕೊಟ್ಟು ಕೇಳಿಸಿಕೊಳ್ಳ್ರಿ, ಪೇತ್ರನು ಯಾರಾಗಿದ್ದಾನೆ? प्रेरित, ಆತನು ಕರ್ತನ ಶಿಷ್ಯನಾಗಿದ್ದಾನೆ. यीशु मसीह के संग रहने वाला, ಕರ್ತನಾದ ಯೇಸು ಕ್ರಿಸ್ತನ ಒಂದು ಸಂಘದಲ್ಲಿ ಜೊತೆಯಲ್ಲಿರುವಂತವನಾಗಿದ್ದಾನೆ. सुबह से शाम तक यीशु मसीह के वचनों को सुनने वाला, ಬೆಳಗಿನ ಜನದಿಂದ ಸಾಯಂಕಾಲ ಸಮಯದಲ್ಲಿ ಕರ್ತನ ವಾಕ್ಯವನ್ನು ಕೇಳಿಸಿಕೊಳ್ಳುವಂತವನು, यीशु मसीह के बाद पूरे कार्यभार को संभालने वाला मुख्य व्यक्ति,
ಕರ್ತನಾದ ಯೇಸು ಕ್ರಿಸ್ತನ ನಂತರ ಆತನ ಎಲ್ಲಾ ಕಾರ್ಯವನ್ನ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂತ ಒಬ್ಬ ಮುಖ್ಯವಾದಂತ ವ್ಯಕ್ತಿ. लेकिन यहाँ पर आप पतरस को किस अवस्था में देखते हैं? ಆದ್ರೆ ಇಲ್ಲಿ ನಾವು ಪೇತ್ರನ ಯಾವಂತಹ ಸ್ಥಿತಿಯಲ್ಲಿ ನೋಡುತ್ತೇವೆ? पतरस के हाथ में तलवार है. ಈಗ ಪೇತ್ರನ ಕೈಯಲ್ಲಿ ಒಂದು ಖಡ್ಗವಿದೆ. और वो एक महायाजक का दास के पीछे पीछे दौड़ रहा है. ಆತನ ಕೈಯಲ್ಲಿರುವಂತಹ ಕತ್ತಿಯನ್ನು ಹಿಡಿದುಕೊಂಡು ಮಹಾಯಾಜಕನ ಹಿಂದೆ ಹೋಗುತ್ತಾ ಆಳನ ಹಿಂದೆ ಹೋಗುತ್ತಾ ಇದ್ದಾನೆ. और दास को सीधे तलवार से मारता है. ಆ ಮಹಾಯಾಜಕನ ಆಳನ ಜೋರಾಗಿ ಅವನ ಮೇಲೆ ಕತ್ತಿಯಿಂದ ಹೊಡೆಯುತ್ತಾನೆ. क्या कोई प्रभु के ऐसे जन को तलवार के साथ ऐसा गुंडा अवस्था में देख सकेंगे? ಈ ರೀತಿಯಾಗಿ ದೇವಜನರು ದೇವ ಭಕ್ತರನ್ನ ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಗುಂಡಾಗಳ ಹಾಗೆ ವರ್ತಿಸುವುದನ್ನು ನೋಡುವುದಕ್ಕೆ ನೀವು ಇಷ್ಟಪಡುತ್ತೀರೋ? यहाँ पर आप पतरस को एक प्रभु के दास के रूप में देख पाते हैं या एक गुंडा के जैसे? ಈ ವಾಕ್ಯ ಭಾಗದಲ್ಲಿ ಪೇತ್ರನನ್ನ ಒಬ್ಬ ಗುಂಡ ಆಗಿ ನೀವು ಕಂಡುಕೊಳ್ಳುತ್ತೀರೋ ಅಥವಾ ದೇವರ ದಾಸನಾಗಿ ನಿಮಗೆ ಕಂಡು ಬರುತ್ತಾನೋ? क्या एक पतरस प्रभु का दास से हम ये उम्मीद कर सकते हैं कि वो तलवार चलाए रोड के ऊपर में किसी आदमी के ऊपर में कान उड़ा दे? ಕರ್ತನ ಸೇವಕನಾದಂತಹ ಪೇತ್ರನಿಂದ ಇಂತಹದನ್ನು ನೀವು ಬಯಸುತ್ತೀರಾ? ಒಬ್ಬ ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಅವನನ್ನು ಹಿಂಬಾಲಿಸಿಕೊಂಡು ಹೊಡೆಯುವುದಕ್ಕಾಗಿ ಪ್ರಯತ್ನಿಸುವಂತಹ इसका मतलब है कि पूरी तरह से पतरस अब अपने शरीर के द्वारा नियंत्रण किया जा रहा है. ಈ ಅದರ ಸ್ಪಷ್ಟವಾದ ಅರ್ಥವೇನು ಕೊಡುತ್ತದೆ ಅಂದರೆ ಸಂಪೂರ್ಣವಾಗಿ ಪೇತ್ರನನ್ನು ತನ್ನ ಶರೀರ ಭಾವದಲ್ಲಿ ಅದನ್ನು ತನ್ನ ನಿಯಂತ್ರಿಸಲ್ಪಟ್ಟಿದ್ದಾನೆ. देखिए एक विश्वासी जब आत्मिक जीवन में कमजोर पड़ जाएगा ना, ಒಬ್ಬ ವಿಶ್ವಾಸಿಯು ತನ್ನ ಆತ್ಮಿಕ ಜೀವಿತದಲ್ಲಿ ಬಲಹೀನನಾಗುವಾಗ प्रार्थना में कमी आ जाएगा, ಪ್ರಾರ್ಥನೆ ಕಡಿಮೆ ಆಗುತ್ತದೆ, बाइबल का रोज पढ़ने में कमी आ जाएगा, ಪ್ರತಿನಿತ್ಯ ದೇವರ ವಾಕ್ಯ ಧ್ಯಾನ ಕಡಿಮೆ ಆಗುತ್ತದೆ, प्रभु के संगति से दूर हो जाएगा, ಕರ್ತನ ಅನ್ಯೋನ್ಯತೆಯಿಂದ ದೂರವಾಗುತ್ತದೆ, आत्मिक चीजों पर अगर वो ध्यान नहीं देगा, ಆತ್ಮಿಕ ವಿಷಯಗಳ ಬಗ್ಗೆ ಗಮನ ಹರಿಸುವುದಿಲ್ಲ, उसका नतीजा यह होता है कि अब पवित्र आत्मा उसको नियंत्रण नहीं कर पा रहा है, अब उसका शरीर उसको नियंत्रण कर रहा है. ಆಗ ಅದರ ಫಲಿತಾಂಶವೇನಾಗುತ್ತದೆ ಎಂದು ನೋಡುವಾಗ ಅಂತಹ ವ್ಯಕ್ತಿಯನ್ನ ಆತನಲ್ಲಿ ಪರಿಶುದ್ಧಾತ್ಮ ಆತನನ್ನು ನಿಯಂತ್ರಿಸುವುದಿಲ್ಲ, ಬದಲಾಗಿ ಆತನಲ್ಲಿರುವಂತಹ ಆತನ ಶರೀರವೇ ಅದನ್ನು ನಿಯಂತ್ರಿಸುವಂತದ್ದಾಗಿದೆ ಇಲ್ಲಿ ಕಂಡು ಬರುವಂತದ್ದು ನೋಡುತ್ತೇವೆ. और जब शरीर नियंत्रण करता है तो इंसान ऐसा ही हो जाता है. ಯಾವಾಗ ಶರೀರದ ಒಂದು ಶರೀರ ಭಾವದ ನಿಯಂತ್ರಣದಲ್ಲಿ ಒಬ್ಬ ವ್ಯಕ್ತಿ ಹೊರಟು ಹೋಗುತ್ತಾನೋ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಆ ವ್ಯಕ್ತಿ ವರ್ತಿಸುತ್ತಾನೆ. पतरस ने यहाँ पर जो किया है वो एक आत्मिक व्यक्ति का पहचान नहीं है मेरे प्यारों. ಇಲ್ಲಿ ಮಾಡಿದಂತಹ ಪೇತ್ರನ ಈ ಕಾರ್ಯ ಪೇತ್ರನು ಒಬ್ಬ ಆತ್ಮಿಕ ವ್ಯಕ್ತಿಯಾಗಿ ಪರಿಗಣಿಸಲ್ಪಡುವುದಿಲ್ಲ. वो संपूर्ण रीति से शारीरिक बन गया है. ಅಲ್ಲಿ ಸಂಪೂರ್ಣವಾಗಿ ಆತನು ಶಾರೀರಿಕ ಮನುಷ್ಯನಾಗಿದ್ದಾನೆ. अपने शरीर के बल से वो प्रभु यीशु मसीह को बचाने का कोशिश कर रहा है. ತನ್ನ ಶರೀರದ ಬಲದಿಂದ ಕರ್ತನಾದ ಯೇಸು ಕ್ರಿಸ್ತನನ್ನು ಕಾಪಾಡುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದಾನೆ. उसने तलवार चलाया एक्चुअली उसका कान को उड़ाने के लिए नहीं, उसका गर्दन को काटने के लिए. ಆತನು ಕತ್ತಿಯನ್ನು ಬೀಸಿದನು ಆತನ ಕಿವಿಯನ್ನು ಕತ್ತರಿಸಿದಕ್ಕಾಗಿ ಅಲ್ಲ, ಆತನ ಕತ್ತನ್ನು ಕತ್ತರಿಸುವುದಕ್ಕಾಗಿ ಪ್ರಯತ್ನಿಸಿದನು. लेकिन बाई मिस्टेक उसका कान कट गया. ತಪ್ಪಿ ಹೋಗಿ ಸ್ವಲ್ಪ ಆತನ ಕಿವಿಗೆ ತಾಕಿತ್ತು. मुझे लगता है कि पतरस ने जब तलवार चलाया कान कटने के बाद में ना यीशु मसीह की तरफ देख करके करता होगा, हम ऐसा लगता है. ಈ ರೀತಿಯಾಗಿ ಪೇತ್ರನು ಆ ಒಂದು ಕತ್ತೆಯನ್ನ ಬೀಸುವಾಗ ಅವನ ಕಿವಿ ಕಟ್ಟಾದಾಗ ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ನೋಡಿ ಎಷ್ಟು ಗಂಭೀರ ಉಳ್ಳವನಾಗಿ ಅದನ್ನು ಕಂಡಿರಬಹುದು. वो सोचता होगा कि यीशु मसीह उसको देख करके बोलेगा शाबाश पतरस वेरी गुड, बहुत बढ़िया. ಅವನು ಅನ್ಕೊಂಡಿರಬಹುದು ಇದನ್ನು ನೋಡಿದ ತಕ್ಷಣನೇ ಕರ್ತನಾದ ಯೇಸು ಕ್ರಿಸ್ತನು ವಾವ್ ಶಬಾಷ್ ವೆರಿ ಗುಡ್ ಪೇತ್ರನ ಒಳ್ಳೆ ಕೆಲಸ ಮಾಡಿದೆ ಎಂಬುದಾಗಿ. यीशु मसीह ने ऐसा नहीं किया. ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ಮಾಡಲಿಲ್ಲ. कान को उठाया और उसको लगा दिया. ಆ ಕಿವಿಯನ್ನು ಎತ್ತಿ ಅವನಿಗೆ ಅಂಟಿಸಿದನು. पतरस को समझाया, पतरस तू कर क्या रहा है? ಪೇತ್ರನೇ ನೀನು ಏನ್ ಮಾಡ್ತಿದ್ದೀಯಾ? तू तो एक मवाली के जैसे काम कर रहा है. ನೀನೊಬ್ಬ ಗುಂಡ ಹಾಗೆ ಒಬ್ಬ ವ್ಯಕ್ತಿಯಾಗಿ ವರ್ತಿಸ್ತಾ ಇದೆಯಲ್ಲ. तुझसे मैं ये उम्मीद नहीं किया. ನಿನ್ನಿಂದ ನಾನು ಇಂಥದನ್ನ ಬಯಸಿರ್ಲಿಲ್ಲ. क्यों ऐसा कर रहा है तू? ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? मेरे प्यारो एक विश्वासी की जिंदगी में गिरावट का ये तीसरा कदम. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಬಿದ್ದು ಹೋಗುವಂತಹ ಮೂರನೇ ಲಕ್ಷಣ ಇದಾಗಿದೆ ಪ್ರಿಯರೇ. नंबर 1 ಮೊದಲನೇದಾಗಿ ओवर कॉन्फिडेंस. ಓವರ್ ಕಾನ್ಫಿಡೆನ್ಸ್, ಅತಿಯಾದ ತನ್ನ ಮೇಲೆ ನಂಬಿಕೆ. क्योंकि ओवर कॉन्फिडेंस हो गया था इसलिए वो प्रार्थना का कमी. दूसरा पॉइंट, ಅತಿಯಾದ ನಂಬಿಕೆಯ ನಿಮಿತ್ತವಾಗಿ ಆತನ ಪ್ರಾರ್ಥನೆ ಕಡಿಮೆ ಆಗಿತ್ತು. क्योंकि उसके जीवन में प्रार्थना का कमी आ गया था वो एक शारीरिक बन गया. तीसरा पॉइंट, ಮೂರನೇ ಅಂಶ ಆತನ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದ ಕಾರಣ ಆತನು ಶರೀರ ಸ್ವಭಾವಕ್ಕೆ ನಿಯಂತ್ರಣಕ್ಕೆ ಒಳಪಟ್ಟನು. देखिए ये सारी बातें एक दूसरे से कैसे जुड़ी हुई है. ಸ್ವಲ್ಪ ಆಲೋಚನೆ ಮಾಡಿರಿ, ಇದು ಎಲ್ಲಾ ಒಂದೊಂದು ಅಂಶಗಳು ಹೇಗೆ ಒಂದಕ್ಕೊಂದು ಜೋಡಣೆ ಆಗಿವೆ. शारीरिक इंसान क्या करता है पता है? ಶಾರೀರಿಕವಾದಂತಹ ಮನುಷ್ಯನು ಏನು ಮಾಡುತ್ತಾನೆ ನಿಮಗೆ ಗೊತ್ತು? वही काम पतरस ने भी किया. ಅದೇ ಕೆಲಸವನ್ನೇ ಪೇತ್ರನು ಮಾಡಿದನು. कहाँ लिखा है? ಎಲ್ಲಿ ಬರೆಯಲ್ಪಟ್ಟಿದೆ? वर्स 54. 54ನೇ ವಚನದಲ್ಲಿ
ಅವರು ಆತನನ್ನು ಹಿಡಿದು ಸಾಗಿಸಿಕೊಂಡು ಮಹಾಯಾಜಕನ ಮನೆಯೊಳಕ್ಕೆ ತೆಗೆದುಕೊಂಡು ಹೋದರು. ಪೇತ್ರನು ದೂರದಿಂದ ಹಿಂದೆ ಹಿಂದೆ ಹೋಗುತ್ತಿದ್ದನು. पतरस दूर ही दूर उसके पीछे पीछे चलता था. ಪೇತ್ರನು ದೂರದಿಂದ ಹಿಂದೆ ಹಿಂದೆ ಹೋಗುತ್ತಿದ್ದನು. एक शारीरिक इंसान को प्रभु का संगति नहीं भाता है मेरे प्यारों. ಒಬ್ಬ ಶಾರೀರಿಕ ಸ್ವಭಾವವುಳ್ಳಂತಹ ಒಬ್ಬ ವ್ಯಕ್ತಿಗೆ ಕರ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವುದಕ್ಕೆ ಅಸಾಧ್ಯ. वो प्रभु के साथ में बैठना, उसके संगति करना, उसकी आराधना में आना, उसके साथ में एक अच्छे संबंध के साथ में बिताना उसको पचेगा नहीं, उसको अच्छा नहीं लगेगा. ಶಾರೀರಿಕ ಸ್ವಭಾವದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಕರ್ತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಂಥದ್ದು, ಕರ್ತನ ಅನ್ಯೋನ್ಯತೆಯಲ್ಲಿ ಕುಳಿತುಕೊಳ್ಳುವುದು, ಕರ್ತನ ಮಕ್ಕಳ ಜೊತೆಗೆ ಕುಳಿತುಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಅದು ಸರಿ ಅನಿಸುವುದಿಲ್ಲ ಅಥವಾ ಇಷ್ಟವಾಗುವುದಿಲ್ಲ. एक आत्मिक व्यक्ति ही प्रभु का संगति को प्यार करता है. ಒಬ್ಬ ಆತ್ಮಿಕ ಮನೋಭಾವವುಳ್ಳಂತ ವ್ಯಕ್ತಿ ಮಾತ್ರ ಕರ್ತನ ಅನ್ಯೋನ್ಯತೆಯನ್ನ ಪ್ರೀತಿಸುವಂತವನಾಗಿದ್ದಾನೆ, ಬಯಸುವಂತವನಾಗಿದ್ದಾನೆ. परंतु शारीरिक व्यक्ति ಆದರೆ ಶರೀರ ಸ್ವಭಾವದ ವ್ಯಕ್ತಿ हमेशा दूर दूर भागने की कोशिश करता है. ಯಾವಾಗಲೂ ದೂರವಾಗಿ ಹೋಗುವುದಕ್ಕಾಗಿ ಇಷ್ಟಪಡುತ್ತಾನೆ. पतरस ने वही किया मेरे प्यारों. ಪೇತ್ರನು ಇದನ್ನೇ ಮಾಡಿದನು ಪ್ರಿಯರೇ. प्रभु से दूर दूर चलने लगा. ಪೇತ್ರನು ದೇವರ ಕರ್ತನೊಟ್ಟಿಗಿಂತ ದೂರ ಹಿಂದೆ ಹೋಗುತ್ತಿದ್ದಾನೆ. हम लोग कई बार कई बच्चों के बारे में सुनते हैं कि आजकल वो संगति में नहीं आता, प्रार्थना में नहीं बैठता, प्रभु के लोगों के साथ में नहीं मिलता, अब दूर दूर रहता है. ಅನೇಕ ಬಾರಿ ನಾವು ಕೆಲವು ಯವನಸ್ಥರ ಹುಡುಗರ ಕುರಿತಾಗಿ ಈ ರೀತಿಯಾಗಿ ಕೇಳುತ್ತೇವೆ, ಅವನೀಗ ಪ್ರಾರ್ಥನೆಗೆ ಬರ್ತಾ ಇಲ್ಲ, ಅವನು ದೇವರಿಂದ ಸ್ವಲ್ಪ ದೂರ ಹೋಗುತ್ತಾನೆ ಇದ್ದಾನೆ ಎಂಬುದಾಗಿ ಅನೇಕ ವಿಷಯ ಕೇಳಿಸಿಕೊಳ್ಳುತ್ತೇವೆ. मेरे प्यारो, इसका मतलब ये हो गया कि शारीरिकता उसके जीवन में धीरे धीरे पकड़ बना रहा है. ಈ ರೀತಿಯಾಗಿ ಆತನು ಹಿಂದೆ ಹೋಗುತ್ತಾ ಇದ್ದಾನೆ. ಅದರ ಅರ್ಥವೇನೆಂದರೆ ಶರೀರದ ಸ್ವಭಾವವು ಆತನನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಾ ಆತನನ್ನು ದೂರಕ್ಕೆ ಕರೆದುಕೊಂಡು ಹೋಗುತ್ತಾ ಇದೆ. चौथा पॉइंट, ನಾಲ್ಕನೇ ಅಂಶ, प्रभु से दूर दूर. ಕರ್ತನಿಂದ ದೂರ ಹೋಗುವಂತ ಜೀವಿತ. पहला क्या था? ಮೊದಲನೇದಾಗಿ ಏನಾಗಿತ್ತು? उसके जीवन का गिरावट का पहला कदम, ಆತನ ಜೀವಿತದಲ್ಲಿ ಬಿದ್ದು ಹೋಗುವುದಕ್ಕಾಗಿ ಮೊದಲನೇ ಕಾರಣವೇನು? ओवर कॉन्फिडेंस. ಅತಿಯಾದ ನಂಬಿಕೆ. मैं तो इतना सीनियर, इतना नजदीक प्रभु का, मुझे कैसे कोई शैतान गिरा सकता है? ನಾನು ಇಷ್ಟು ಒಳ್ಳೆ ಹಿರಿಯನಾಗಿದ್ದೇನೆ, ಇಷ್ಟು ಸಮೀಪದಲ್ಲಿ ಕರ್ತನನ್ನ ಬಲ್ಲವನಾಗಿದ್ದೇನೆ, ನನ್ನನ್ನು ಬೀಳಿಸಲಿಕ್ಕೆ ಯಾರಿಗೆ ಸಾಧ್ಯ? ओवर कॉन्फिडेंस के कारण क्या हो गया? ಅತಿಯಾದ ನಂಬಿಕೆಯಿಂದ ಏನಾಯಿತು? आत्मिक जीवन गिर गया. ಆತ್ಮಿಕ ಜೀವಿತ ಬಿದ್ದು ಹೋಯಿತು. वो धीरे धीरे प्रार्थना में कमी आ गया. ಕ್ರಮೇಣ ಹಂತವಾಗಿ ಪ್ರಾರ್ಥನೆಯನ್ನೇ ಬಿಟ್ಟನು. प्रार्थना की कमी. ಪ್ರಾರ್ಥನೆ ಕಡಿಮೆ. तीसरा, ಮೂರನೇದಾಗಿ प्रार्थना की कमी के कारण क्या हो गया? ಪ್ರಾರ್ಥನೆ ಜೀವಿತ ಕಡಿಮೆ ಆದ ನಿಮಿತ್ತವಾಗಿ ಏನಾಯಿತು? शारीरिकता घुस गया. ಶರೀರವು ಸ್ವಭಾವವು ಆತನಲ್ಲಿ ಸೇರಿಕೊಂಡಿತ್ತು. वो अब तलवार चला रहा है. ಈಗ ಆತನು ಕತ್ತಿಯನ್ನು ಬೀಸುತ್ತಿದ್ದಾನೆ. चौथा, ನಾಲ್ಕನೆಯದಾಗಿ शारीरिकता घुसने के कारण क्या हो गया? ಶರೀರ ಸ್ವಭಾವ ಅವನಲ್ಲಿ ಆಕ್ರಮಿಸಿಕೊಂಡದ ನಿಮಿತ್ತವಾಗಿ ಏನಾಯಿತು? प्रभु से दूर दूर भाग रहा है. ಕರ್ತನಿಂದ ನಿಧಾನವಾಗಿ ದೂರ ಹೋಗುತ್ತಾ ಇದ್ದಾನೆ. संगति नहीं चाहिए, ಅನ್ಯೋನ್ಯತೆ ಬೇಡ, प्रभु के लोग नहीं चाहिए, ದೇವ ಜನರು ಬೇಡ, प्रार्थना नहीं चाहिए, ಪ್ರಾರ್ಥನೆ ಬೇಡ, प्रभु से बिल्कुल दूर दूर. ಕರ್ತನಿಂದ ಸಂಪೂರ್ಣವಾಗಿ ದೂರವಾಗುವ. पांचवा पॉइंट, ಐದನೆಯ ಅಂಶ, जब एक इंसान प्रभु से दूर भागता है ना, ಯಾವಾಗ ಒಬ್ಬ ವ್ಯಕ್ತಿಯು ಕರ್ತನಿಂದ ದೂರ ಹೋಗುತ್ತಾನೋ वो किसी दूसरे के साथ संगति करता है. ಅದರ ಅರ್ಥ ಅದನ್ನ ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಗೆಳೆತನ ಬೆಳೆಸುತ್ತಾನೆ. देखिए, दुनिया में व्यक्ति दो ही जन से संगति कर सकता है. ಲೋಕದಲ್ಲಿ ಎರಡು ವ್ಯಕ್ತಿತ್ವಗಳು ಅಂತ ವ್ಯಕ್ತಿಗಳೊಟ್ಟಿಗೆ ಸಂಬಂಧ ಹೊಂದುತ್ತೇವೆ. या तो परमेश्वर से, ಒಂದು ಕರ್ತನೊಟ್ಟಿಗೆ, और नहीं तो ಇಲ್ಲ ಅಂದ್ರೆ किससे? ಯಾರೊಟ್ಟಿಗೆ? शैतान और उसके लोगों से. ಸೈತಾನ್ ಅಥವಾ ಆತನ ಜನರೊಟ್ಟಿಗೆ. उसके अलावा कोई दूसरा तीसरा नहीं है. ಇದರ ಹೊರತುಪಡಿಸಿ ಮೂರನೇ ವ್ಯಕ್ತಿ ಇಲ್ಲವೇ ಇಲ್ಲ. या तो आप परमेश्वर के संगति में रहो, ಒಂದು ಕರ್ತನ ಸನ್ನಿಧಾನದಲ್ಲಿ ಇರು. आपने अगर उसको झुठला दिया, उसको ना बोला, ಅದನ್ನ ಬೇಡ, ನನಗೆ ತಿರಸ್ಕರಿಸಿದ್ರೆ ऑटोमेटिकली एक दूसरा ग्रुप खड़ा है वहां पर आपको एक्सेप्ट करने के लिए, स्वीकार करने के लिए. ಒಂದು ವೇಳೆ ಅಲ್ಲಿ ನಿನ್ನನ್ನು ತಿರಸ್ಕರಿಸಿದಾಗ ನಿನಗೋಸ್ಕರವಾಗಿ ಒಂದು ಗುಂಪು ಸಿದ್ಧವಾಗಿದೆ ನಿನ್ನನ್ನು ಸ್ವೀಕರಿಸಿಕೊಳ್ಳುವುದಕ್ಕಾಗಿ. वो कौन है? ಆ ಗುಂಪು ಯಾವುದು? शैतान का ग्रुप. ಸೈತಾನನ ಗುಂಪು. आजा भाई, ಬಾರೋ ನನ್ನ ಫ್ರೆಂಡ್, तेरे जैसे लोगों को तो ढूंढ रहे हैं हम लोग. ನಿನ್ನಂತಹ ಜನರೇ ನನಗೆ ಬೇಕಾಗಿದ್ದಾರೆ. तू प्रभु को जाना लेकिन वहां से भाग रहा है. ನೀವು ಅವತನ ಕರ್ತನನ್ನ ಕಂಡುಕೊಂಡಿದ್ದಾನೆ, ಆದ್ರೆ ಓಡಿ ಹೋಗುತ್ತಾ ಇದ್ದಾನೆ. आजा हमारे ग्रुप में, ನೀನು ಬಾ ಈಗ ನಮ್ಮ ಕಡೆ, यहीं पर बैठ, ಇಲ್ಲೇ ಕುಳಿತುಕೋ, यहीं मजा ले. ಇಲ್ಲೇ ಸಂತೋಷ ಪಡು. पतरस के जिंदगी में बिल्कुल ऐसे ही हुआ. ಪೇತ್ರನ ಜೀವಿತದಲ್ಲಿ ಇದೇ ರೀತಿಯಾಗಿ ನೆರವೇರಿತು. प्रभु से दूर दूर, ಕರ್ತನಿಂದ ದೂರವಾದನು. कहाँ बैठा था? ಈಗ ಎಲ್ಲಿ ಹೋಗಿ ಕುಳಿತುಕೊಂಡಿದ್ದಾನೆ? देखिए क्या लिखा है बाइबल में. ಎಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡಿ ದೇವರ ವಾಕ್ಯದಲ್ಲಿ. वर्स 55, 55ನೇ ವಚನದಲ್ಲಿ, ಅಂಗಳದ ನಡುವೆ ಅವರು ಬೆಂಕಿ ಹೊತ್ತಿಸಿ ಒಟ್ಟಾಗಿ ಕೂತುಕೊಳ್ಳಲು ಅವರ ನಡುವೆ ಪೇತ್ರನು ಕೂತುಕೊಂಡನು. पतरस
उन्हीं लोगों के बीच में बैठा था जो यीशु मसीह को क्रूस पर चढ़ाने वाले थे। ಪೇತ್ರನು ಈಗ ಆ ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸಿದರೋ ಅದೇ ಜನರಗಳ ಮಧ್ಯದಲ್ಲಿ ಕುಳಿತುಕೊಂಡಿದ್ದಾನೆ. उसके संग बैठ करके गप्पे मार रहा है, ಅಂತಹ ಜನರೊಟ್ಟಿಗೆ ಕುಳಿತುಕೊಂಡು ಆತನ ತಮಾಷೆ ಮಾಡುತ್ತಾ ಇದ್ದಾನೆ. आगी ताप रहा है, ಆತನ ಬೆಂಕಿಯನ್ನು ಕಾಯಿಸಿಕೊಳ್ಳುತ್ತಾ ಇದ್ದಾನೆ. प्रभु से दूर होकर के संसार का आग में या अपने आप को गर्म कर रहा था। ಕರ್ತನಿಂದ ದೂರ ಹೋಗಿದವನಾಗಿ ಈ ಲೋಕದಲ್ಲಿರುವಂತಹ ಬೆಂಕಿಯಾಗಿರುವಂತಹ ವಿಷಯಗಳಲ್ಲಿ ತನ್ನನ್ನು ತಾನು ಕಾಯಿಸಿಕೊಳ್ಳುತ್ತಾ ಇದ್ದಾನೆ. मेरे प्यारो, ये जो बातें बताया गया है एक विश्वासी के बारे में बताया गया है। ಈ ಮಾತುಗಳು ಬರೆಯಲ್ಪಟ್ಟಂತಹ ಈ ಮಾತುಗಳು ಒಬ್ಬ ವಿಶ್ವಾಸಿಯ ಕುರಿತಾಗಿರುವಂತಹ ಮಾತುಗಳು. पतरस एक अच्छा विश्वासी, ಪೇತ್ರನೊಬ್ಬ ಒಳ್ಳೆ ವಿಶ್ವಾಸಿಯಾಗಿದ್ದಾನೆ, प्रभु के नजदीक रहने वाला, ಕರ್ತನ ಸಮೀಪದಲ್ಲಿರುವನು. लेकिन उसके जिंदगी में ये सारी बातें हो रही है। ಆದ್ರೆ ಅಂತಹ ವ್ಯಕ್ತಿಯ ಜೀವಿತದಲ್ಲಿ ಘಟನೆಗಳು ನಡೀತಾ ಇವೆ. एक एक पॉइंट को अगर आप देखेंगे, ಒಂದೊಂದು ಅಂಶವಾಗಿ ನೀವು ನೋಡುವಾಗ कैसे शैतान उसके जिंदगी को धीरे धीरे दूर करता जा रहा है। ಹೇಗೆ ಸೈತಾನನು ಆತನ ಜೀವಿತದಲ್ಲಿ ಕರ್ತನಿಂದ ದೂರಪಡಿಸುತ್ತಾ ಇದ್ದಾನೆ. परमेश्वर के संगति से दूर दूर चल रहा है ಕರ್ತನ ನನ್ನಿಂದ ದೂರ ದೂರ ಹೋಗುತ್ತಿದ್ದಾನೆ. और दुश्मन लोगों के संगति में बैठ के गप्पे मार रहा है। ಆದರೆ ವಿರುದ್ಧವಾಗಿರುವಂತಹ ಇನ್ನೊಂದು ಪಂಗಡದೊಂದಿಗೆ ಸೇರಿಕೊಂಡು ಅಲ್ಲಿ ತಮಾಷೆ ಮಾಡುತ್ತಾ ಇದ್ದಾನೆ. नाउ 6th पॉइंट, 6ನೇ ಅಂಶ, इनसेंसिटिव मतलब असंवेदनशील, ಅಸಂವೇದನವಾಗಿ ಇರುವಂತದ್ದು, ಗ್ರಹಿಸದ ಹಾಗೆ ಸ್ವಭಾವ, मतलब सेंसलेस हो गया, ಯಾವುದೇ ಗ್ರಹಿಕೆ ಇಲ್ಲದಂತಹ ಸ್ವಭಾವ. देखिए हमें संवेदनशील होना जरूरी है, ನಮ್ಮ ಜೀವಿತಗಳಲ್ಲಿ ಯಾವಾಗಲೂ ಕೂಡ ಗ್ರಹಿಸಿಕೊಳ್ಳುವಂತ ಸ್ವಭಾವದವರು ನಾವಾಗಿರಬೇಕು. लेकिन ये जो है असंवेदन बन गया। ಆತನು ಈಗ ಆ ಸಂವೇದನೆ ಇಲ್ಲದೆ ಅಥವಾ ಗ್ರಹಿಸಿಕೊಳ್ಳದ ಸ್ಥಿತಿಗೆ ಆತನು ಹೋಗಿದ್ದಾನೆ. इसका मतलब क्या होता है? ಇದರ ಅರ್ಥವೇನು? मतलब प्रभु से बोल रहा है लेकिन उसको कुछ असर नहीं हो रहा। ಆದ್ರೆ ಕರ್ತನು ಆತನು ಕೂಡ ಮಾತನಾಡ್ತಾ ಇದ್ದಾನೆ, ಆದ್ರೆ ಯಾವ ಪರಿಣಾಮವೂ ಆತನಿಗೆ ಆಗುತ್ತಾ ಇಲ್ಲ. कहां पर पढ़ते हैं? ಎಲ್ಲಿ ಓದುತ್ತೇವೆ? हम लोगों ने पहली बार पढ़ा था 22 अध्याय उसका 31 पद में। ಮೊದಲನೇ ನಾವು 22ನೇ ಅಧ್ಯಾಯ ಮತ್ತು 21ನೇ ವಚನದಲ್ಲಿ ನಾವು ಓದಿದ್ದೆವು. प्रभु ने उसको बोला, है देख तेरे को शैतान गेहूं के जैसे पटकने वाला है। ಅಲ್ಲಿ ಕರ್ತನು ಸ್ವತಃ ಪೇತ್ರನಿಗೆ ಹೇಳುತ್ತಾನೆ, ಕರ್ತನು ಸೈತಾನನು ನಿನ್ನನ್ನು ಗೋಧಿಯಂತೆ ಒನಿಯುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. इधर देखिए मेरे तरफ देखिए, ಈ ಕಡೆ ನೋಡ್ರಿ ದಯಮಾಡಿ ಎಲ್ಲರೂ ಕೂಡ. यीशु मसीह ने पतरस को बोला, तेरे को गेहूं के जैसे पटकने वाला है शैतान। ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳುತ್ತಾನೆ, ನೋಡು ಸೈತಾನನು ನಿನ್ನನ್ನು ಗೋಧಿಯನ್ನು ಒನಿಯುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. तो शैतान का पतरस का रिएक्शन कैसा था मालूम है? ಪೇತ್ರನ ಒಂದು ಪ್ರತಿಕ್ರಿಯೆ ಹೇಗಿತ್ತು ಸ್ವಲ್ಪ ಗೊತ್ತಿದೆಯಾ? ಏನ್ ಹೇಳ್ತಾನೆ? शैतान पटकेगा मेरे को, ಸೈತಾನ್ ನನ್ನನ್ನು ಬೆಳೆಸ್ತಾನ, ये था उसका रिएक्शन। ಇಂತಹ ಪ್ರತಿಕ್ರಿಯೆ ಕೊಡ್ತಾನೆ. कुछ नहीं होगा, ಏನಾಗೋದಿಲ್ಲ, ನಾನು ಯಾರು. दूसरी बार 2ನೇ ವಿಷಯ 22 अध्याय का 40 पद, 22ನೇ ಅಧ್ಯಾಯ 40ನೇ ವಚನದಲ್ಲಿ, पतरस सुन तू प्रार्थना कर ताकि परीक्षा में नहीं पड़ेगा। ಕರ್ತನೆ ಹೇಳುತ್ತಾನೆ, ಪೇತ್ರನೇ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡು. अब इधर देखिए, ಈಗಲೂ ಮತ್ತೆ ನನ್ನ ಕಡೆ ನೋಡ್ರಿ. तब पतरस का रिएक्शन, ಆಗ ಪೇತ್ರನ ಪ್ರತಿಕ್ರಿಯೆ ಏನಾಗಿತ್ತು? छोड़िए ना प्रभु, क्या बोल रहे हैं, कुछ नहीं होता है सब। ಬಿಟ್ಬಿಡಿ ಬ್ರದರ್, ಏನ ಪ್ರಾರ್ಥನೆ ಇದು, ಬಿಟ್ಬಿಡಿ, ಏನು ಅವಶ್ಯಕತೆ ಇಲ್ಲ. पता नहीं ऐसा किया होगा कि नहीं मालूम मुझे, ಆದ್ರೆ ಮಾಡಿದಾನೋ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ. लेकिन उसका जो तरीका से समझ में आता है कि कुछ ऐसा ही कुछ हुआ रहेगा। ಆತನ ವರ್ತನೆಯಿಂದ ನಮಗೆ ಸ್ಪಷ್ಟವಾಗಿ ಕಾಣ್ತದೆ, ಹೀಗೆ ಮಾಡಿರಬಹುದು ಎಂಬುದು. ना उसने प्रभु की बातों को गंभीरता से लिया, ಕರ್ತನ ಮಾತನ್ನು ಗಂಭೀರವಾಗಿ ಸ್ವೀಕರಿಸಲಿಲ್ಲ. ना प्रभु के अनुसार उसने प्रार्थना में समय को बिताया, ಕರ್ತನೊಟ್ಟಿಗೆ ಹಾಗೆ ಕರ್ತನ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯಲಿಲ್ಲ. मतलब प्रभु का बात उसका दिल तक पहुंच ही नहीं रहा है। ಕರ್ತನ ಮಾತುಗಳೇ ಆತನ ಹೃದಯಕ್ಕೆ ಮುಟ್ಟಲಿಲ್ಲ. उसको प्रभु बोल रहा है, उसकी गंभीरता को बता रहा है, लेकिन उसको कुछ भी सेंस नहीं है। ಕರ್ತನು ಅವನಿಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ಗಂಭೀರತೆ, ಆ ವಾಕ್ಯದ ಮಾತುಗಳ ಗಂಭೀರತೆ ಆತನಿಗೆ ಅರ್ಥವಾಗುತ್ತಾ ಇಲ್ಲ. मेरे प्यारों, अगर एक विश्वासी के जिंदगी में आप उस मुकाम पर पहुंच गए हैं, मैं आपको बोलना चाहता हूं, उससे खतरनाक ವಿಶ್ವಾಸಿ जिंदगी में और कोई गिरावट नहीं हो सकता। ನಾನು ನನ್ನ ಪ್ರಿಯರಲ್ಲಿ ವಿನಂತಿಸಿಕೊಳ್ಳುವಂತದ್ದು ಏನೆಂದರೆ, ಒಬ್ಬ ವಿಶ್ವಾಸಿಯು ಇಂತಹ ಸ್ಥಿತಿ, ಗಂಭೀರವಾದಂತಹ ಸ್ಥಿತಿಯಲ್ಲಿ ಇದ್ದರದಾದರೆ ಅದಕ್ಕಿಂತ ಭಯಾನಕ ಸ್ಥಿತಿ ಮತ್ತೊಂದು ಇಲ್ಲ ಪ್ರಿಯರೇ. अगर प्रभु आपको बोलता है, ಕರ್ತನು ಒಂದು ವೇಳೆ ನಿಮ್ಮ ಕೂಡ ಮಾತನಾಡುವಾಗ, प्रभु का दास वचन से आपसे बातें कर रहा है, ದೇವರ ದಾಸನು ವಾಕ್ಯದ ಸಹಾಯದಿಂದ ನಿಮ್ಮ ಕೂಡ ಮಾತನಾಡುವಾಗ, आप अपने वचन को लेकर के घर में मनन कर रहे हैं, ನೀವು ದೇವರ ವಾಕ್ಯವನ್ನು ತೆಗೆದುಕೊಂಡು ಮನನ ಮಾಡುತ್ತಾ और ಇದ್ದೀರಿ, परमेश्वर का वचन स्पष्ट रीति से आपसे बातें कर रहा है, ಕರ್ತನ ವಾಕ್ಯ ನಿಮ್ಮ ಕೂಡ
ಕೂಡ ಬಹಳ ಸ್ಪಷ್ಟವಾಗಿ ಮಾತನಾಡುತ್ತಾ ಇದೆ. परमेश्वर आपके गलती को उजागर कर रहा है. ನೀವು ಮಾಡಿದಂತ ತಪ್ಪುಗಳನ್ನು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಿದೆ. परमेश्वर का वचन आपके दिल में तीर के जैसे लग रहा है. ದೇವರ ವಾಕ್ಯ ನಿಮ್ಮ ಹೃದಯಕ್ಕೆ ಇಬ್ಬಾಯಿ ಕತ್ತಿಯಿಂದ ಚುಚ್ಚುತ್ತಿದೆ. प्यारो, तुरंत उस समय में क्षमा मांगना प्रभु से. ಪ್ರಿಯರೇ, ಆ ಕ್ಷಣವೇ ಕ್ಷಮಾಪಣೆಯನ್ನು ಕೇಳಿಕೊಳ್ಳಿರಿ. आपका दिल कांप जाना चाहिए. ನಿಮ್ಮ ಹೃದಯ ಅಲುಗಾಡಬೇಕು. आंखों से आंसू आना चाहिए. ಕಣ್ಣೀರು ಬರಬೇಕು. क्योंकि प्रभु आपसे बातें कर रहा है. ಯಾಕಂದ್ರೆ ಕರ್ತನು ನಿಮ್ಮ ಕೂಡ ಮಾತನಾಡುತ್ತಿದ್ದಾನೆ. बिल्कुल आपसे बातें कर रहा है. ನಿಮ್ಮ ಜೊತೆ ಮಾತನಾಡುತ್ತಿದ್ದಾನೆ. वो किसी दूसरे से नहीं. ಬೇರೆ ವ್ಯಕ್ತಿಯೊಟ್ಟಿಗೆ ಅಲ್ಲ. आपको जब समझ में आता है कि प्रभु मुझसे बातें किया, ಯಾವಾಗ ನಿಮಗೆ ಅರ್ಥವಾಗುತ್ತದೆ ಕರ್ತನು ನನ್ನ ಕೂಡ मन को ಮಾತನಾಡುತ್ತಿದ್ದಾನೆ, कठोर मत करना. ಮನಸ್ಸನ್ನು ಹೃದಯವನ್ನು ಕಠಿಣಪಡಿಸಿಕೊಳ್ಳಬೇಡ್ರಿ. आंसू बहा के प्रभु से माफी मांगना. ಕಣ್ಣೀರು ಸುರಿಸಿ ಕರ್ತನಲ್ಲಿ ಕ್ಷಮೆ ಕೇಳಿರಿ. मेरे प्यारो, यही प्रभु की आपसे अपेक्षा है. ಇದನ್ನೇ ಕರ್ತನು ನಿಮ್ಮಿಂದ ಅಪೇಕ್ಷಿಸುವಂತವನಾಗಿದ್ದಾನೆ ನನ್ನ ಪ್ರಿಯರೇ. देखिए, विश्वासी का जिंदगी में कमी घटी नहीं आएगा, ऐसी बात नहीं है. ವಿಶ್ವಾಸಿಗಳ ಜೀವಿತದಲ್ಲಿ ಏರುಪೇರುಗಳು ಆಗುವುದೇ ಇಲ್ಲ ಎಂಬುದಾಗೆಲ್ಲ ಆಗುತ್ತದೆ. गिरावट आएगा, ಬೀಳುವಿಕೆ ಆಗುತ್ತದೆ. पाप में गिर सकते हैं, ಪಾಪದಲ್ಲಿ ಬಿದ್ದು ಹೋಗೋ ಸಾಧ್ಯತೆ ಇದೆ. गलत निर्णय ले सकते हैं. ತಪ್ಪಾದ ನಿರ್ಣಯಗಳು ತೆಗೆದುಕೊಳ್ಳುತ್ತೇವೆ. लेकिन जिस दिन परमेश्वर आपसे बातें किया, ಯಾವಾಗ ಕರ್ತನು ನಿಮ್ಮ ಕೂಡ ಮಾತನಾಡುತ್ತಾನೋ उसी क्षण प्रभु को अपना जीवन सौंप देना. ಆ ಕ್ಷಣವೇ ನಿಮ್ಮ ಜೀವಿತವನ್ನು ಕರ್ತನಿಗೆ ಸಮರ್ಪಿಸಿರಿ. ढीठ बन करके मत रहना. ಗಟ್ಟಿಯಾಗಿ ಮನಸ್ಸು ಮಾಡಿಕೊಳ್ಳಬೇಡ್ರಿ. इस पतरस के जैसे मत करना. ಪೇತ್ರನ ಹಾಗೆ ಮಾಡಬೇಡ್ರಿ. प्रभु से बोल रहा है ಕರ್ತನ ಮಾತುಗಳು ಬರ್ತಾ ಇದೆ. और ये बोलता कुछ नहीं होगा. ಆಗೋದಿಲ್ಲ. प्रभु फिर बोला, ಮತ್ತೆ ಕರ್ತನ और ये ಮಾತನಾಡುತ್ತಾನೆ. बोलता कुछ नहीं होगा. ಮತ್ತೆ ಆಗುವುದಿಲ್ಲ. नहीं, ये होगा. ಆದ್ರೆ ಹೇಳಿರಿ ಆಗುತ್ತದೆ. प्रभु मजाक नहीं कर रहा है. ಕರ್ತನ ನಿಮ್ಮ ಕೂಡ ತಮಾಷೆ ಮಾಡುತ್ತಾ ಇಲ್ಲ. वो बोल रहा है तो उसको पता है होने वाला है. ಆತರ ಕರ್ತನ ಹೇಳುತ್ತಾ ಇದ್ದಾನಂದ್ರೆ ಹಾಗೇ ಆಗುತ್ತದೆ. मेरे प्यारो, पतरस ने यही सबसे बड़ा गलती किया. ನನ್ನ ಪ್ರಿಯರೇ, ಪೇತ್ರನು ಇದೇ ದೊಡ್ಡದಾದಂತಹ ತಪ್ಪು ಮಾಡಿದನು. परमेश्वर का वचन उस तक पहुंचा, लेकिन उसने कोई संवेदनशीलता नहीं दिखाया. ದೇವರ ವಾಕ್ಯವಾದರೂ ಅವನ ಹತ್ತಿರ ತಲುಪಿತು, ಆದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಸಂವೇದನೆ ಉಳ್ಳವನಾಗಿ ಆತನು ಪ್ರತಿಕ್ರಿಯಿಸಲಿಲ್ಲ. मैं आपको एक छोटी सी कहानी बताना चाहता ಒಂದು हूं. ಚಿಕ್ಕವಾದಂತಹ ಒಂದು ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ ಪ್ರಿಯರೇ. एक किसान था, ಒಬ್ಬ ರೈತನಿದ್ದನು. मकाई का खेती किया. मक्का कॉर्न. ಮೆಕ್ಕೆಜೋಳನ ಬೆಳೆಸಿದ್ದನು. तो बहुत अच्छा कॉर्न पूरा भर गया. ಆತನ ಒಂದು ಹೊಲದಲ್ಲಿ ಒಳ್ಳೆ ರೀತಿಯಲ್ಲಿ ಮೆಕ್ಕೆಜೋಳ ಬೆಳೆದಿತ್ತು, ಜೋಳ. किसान बड़ा खुश था. ಅವಾಗ ರೈತನು ತುಂಬಾ ಸಂತೋಷಿಸಿದನು. कुछ दिन के बाद में वो काटेगा और बाजार में लेके बेचेगा. ಸ್ವಲ್ಪ ದಿನಗಳ ನಂತರ ಅದು ಕಟ್ ಮಾಡಲ್ಪಡುತ್ತದೆ, ಅದನ್ನ ಮಾರ್ಕೆಟ್ಗೆ ಹೋಗಿ ಮಾರುತ್ತೇನೆ. लेकिन कुछ ही दिनों के बाद उसने देखा ಸ್ವಲ್ಪ ದಿನಗಳ ನಂತರದಲ್ಲಿ ನೋಡುತ್ತಾನೆ, बहुत सारे पक्षी आ रहे हैं ಅಲ್ಲಿ ಅನೇಕ ಪಕ್ಷಿಗಳು ಬರುತ್ತಾ ಇವೆ. और वो मकाई को खा ले रहे हैं. ಅವುಗಳನ್ನು ಹಿಡಿದುಕೊಂಡು ತಿಂತಾ ಇದೆ. और खाते कम है, बर्बाद ज्यादा करते हैं. ಅವು ತಿನ್ನುವುದಕ್ಕಿಂತ ಹೆಚ್ಚಾಗಿ ಹಾಳು ಮಾಡುತ್ತಾ ಇವೆ. किसान बड़ा परेशान हो गया. ತುಂಬಾ ದುಃಖ ರೈತನಿಗೆ ಆಯಿತು. इसने बोला एक कुछ ना कुछ उपाय करना पड़ेगा. ಆತನ ಅನ್ಕೊಂಡನು ಏನಾದ್ರೂ ಇದಕ್ಕೆ ಮಾಡಲೇಬೇಕು ಉಪಾಯವನ್ನು. उसने एक गोफन बनाया, जो दाऊद इस्तेमाल किया था ना गोलियात को मारने के लिए, वैसा एक गोफन बनाया. ದಾವೀದನು ಉಪಯೋಗಿಸಿದಂತಹ ಒಂದು ಗೋಫನನ್ನು ಆತನು ಮಾಡಿದನು ಎಂಬುದನ್ನು ನೋಡುತ್ತೇವೆ. कई बार पक्षी को उड़ाने के लिए किसान लोग ऐसा इस्तेमाल करते थे. ಅನೇಕ ಬಾರಿಗಳು ರೈತರು ಕೂಡ ಪಕ್ಷಿಗಳನ್ನ ಓಡಿಸುವುದಕ್ಕಾಗಿ ಇಂಥ ಕೆಲವು ಸಾಧನಗಳನ್ನ ಮಾಡಿಕೊಳ್ಳುತ್ತಾರೆ. तो वो किसान हमेशा उसको लेकर के तैयार रहता था. जैसे पक्षी आकर के खाने लगते, वो गोफन को घुमाता और मारता. ಯಾವ ರೀತಿಯಾಗಿ ಇದೆಲ್ಲವನ್ನು ಸಿದ್ಧ ಮಾಡಿಕೊಂಡಂತಹ ರೈತನು ಪಕ್ಷಿಗಳು ಬಂದ ತಕ್ಷಣವೇ ತನ್ನ ಗಲೋಲನ್ನಂತ ತೆಗೆದುಕೊಂಡು ಕಲ್ಲನ್ನ ಬೀಸುತ್ತಾ ಇದ್ದನು. सारे पक्षी भाग जाते. ಆ ಸಂದರ್ಭದಲ್ಲಿ ಎಲ್ಲಾ ಪಕ್ಷಿಗಳು ಹಾರಿ ಹೋಗುತ್ತಿದ್ದವು. फिर आते खाने के लिए, ಮತ್ತೆ ಬರುತ್ತಾ ಇತ್ತು ತಿನ್ನುವುದಕ್ಕಾಗಿ, फिर वो भगाता. ಮತ್ತೆ ಹಾಗೆ ಮಾಡುತ್ತಾ ಇದ್ದನು. ये ऐसे ही गोफन का इस्तेमाल कर करके उनको खाने नहीं दे रहा था. ಈ ರೀತಿಯಾಗಿ ತನ್ನ ಕೈಯಲ್ಲಿರುವಂತಹ ಗಲೋಲನ್ನು ಯೂಸ್ ಮಾಡಿ ಅದನ್ನು ಓಡಿಸುತ್ತಾ ಕವನೆಯಿಂದ ಅದನ್ನು ಓಡಿಸುತ್ತಾ ಇದ್ದನ ಪಕ್ಷಿಗಳನ್ನ. एक बार पक्षियों का मीटिंग हुआ. ಆ ಒಂದು ದಿನ ಆ ಪಕ್ಷಿಗಳು ತಮ್ಮಲ್ಲೇ ಮೀಟಿಂಗ್ ಮಾಡ್ಕೊಳ್ತವೆ. बोला वह सीरियस मैटर है, ಇದು ತುಂಬಾ ಗಂಭೀರವಾದ ವಿಷಯ, कुछ उपाय करना पड़ेगा. ಇದಕ್ಕೆ ಏನಾದ್ರೂ ಉಪಾಯ ಮಾಡಬೇಕು. चलो सब लोग बैठ करके बातचीत करते हैं. ನಾವೆಲ್ಲರೂ ಕುಳಿತುಕೊಂಡು ಮಾತಾಡೋಣ. क्या करेंगे कि इससे बचेंगे. ಇದರಿಂದ ಏನು ಮಾಡಿದರೆ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ. सब लोगों ने अपना अपना एक आइडिया दिया. ಎಲ್ಲರೂ ಕೂಡ ಒಬ್ಬೊಬ್ಬರು ತಮ್ಮದೇ ಆದಂತಹ ಒಂದು ಆಲೋಚನೆಯನ್ನು ಕೊಟ್ಟರು. बहुत अच्छा मीटिंग चलता रहा. ಒಳ್ಳೆ ಮೀಟಿಂಗ್ ಅದು ನಡೀತಾ ಇತ್ತು. उसमें से एक बुजुर्ग पक्षी था. ಅದರಲ್ಲಿ ಒಬ್ಬ ವಯಸ್ಕರವಾದಂತಹ ಪಕ್ಷಿ ಇತ್ತು. वो सामने आकर के बोला, ನಿಧಾನವಾಗಿ ಮುಂದೆ ಬಂದು ಹೇಳಿತು, भाइयों बहनों, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, एक बात बोलना चाह रहा ಒಂದು था. ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ये किसान आता है और हमें गोफन से मारता है. ಈ ರೈತನು ಬರುತ್ತಾನೆ, ಕವಣೆಯಿಂದ ನಮ್ಮನ್ನು ಓಡಿಸುತ್ತಾನೆ.
लेकिन बुरा मत मानना, लेकिन मैंने कभी उसमें से पत्थर निकलते नहीं देखा। ನೀವು ನಾನು ತಪ್ಪಾಗಿ ತಿಳಿದುಕೊಳ್ಳಬೇಡ್ರಿ, ಆ ಕವಣೆಯನ್ನು ಹೊಡೆಯುವಾಗ ಕವಣೆಯಿಂದ ಒಂದು ಕೂಡ ಕಲ್ಲು ಬಂದಿದ್ದನ್ನ ನಾನು ಕಂಡೇ ಇಲ್ಲ. पता नहीं, मैं बुजुर्ग हूँ, मुझे दिखाई नहीं दिया, लेकिन शायद आप लोगों को दिखाई दिया तो बोलिए। ನನಗೇನು ಗೊತ್ತಿಲ್ಲ, ನನಗೆ ವಯಸ್ಸಾಗಿದೆ, ನನ್ನ ಕಣ್ಣು ಸ್ಪಷ್ಟವಾಗಿ ಕಾಣುವುದಿಲ್ಲ. ಅದನ್ನ ಕವಣೆಯನ್ನು ಬೀಸುವಾಗ ಅದರ ಕಲ್ಲನ್ನು ನಾನು ನೋಡೇ ಇಲ್ಲ. सारे पक्षी एक दूसरे का चेहरा देखने लगे। ಆಗ ಎಲ್ಲಾ ಪಕ್ಷಿಗಳು ಒಂದಕ್ಕೊಂದು ತಮ್ಮ ತಮ್ಮ ಮುಖಗಳನ್ನು ನೋಡುವುದಕ್ಕೆ ಪ್ರಾರಂಭಿಸಿದರು. बात तो सही है, ಮಾತು ಅದು ಸರಿಯಾಗಿದೆ. हमने भी नहीं देखा पत्थर निकलते, ಅದರಿಂದ ಕಲ್ಲು ಹೊರಗೆ ಬರುವುದು ನಾನು ನೋಡೇ ಇಲ್ವಲ್ಲ. किसी ने नहीं देखा पत्थर निकलते। ಯಾರು ಕೂಡ ಕಂಡಿಲ್ಲ ಕಲ್ಲು ಬರುವುದನ್ನ. इसका मतलब क्या है? ಇದರ ಅರ್ಥವೇನು? किसान जो है खाली गोफन मारता था। ಇದರ ಅರ್ಥವೇನೆಂದರೆ ರೈತನು ಖಾಲಿ ಕಲ್ಲು ಇರ್ಲಾರ್ದಂತಹ ಕವಣೆಯನ್ನು ಸುಮ್ಮನೆ ಬೀಸುತ್ತಾ ಇದ್ದನು. एक्चुअली सच में वो किसान केवल पक्षियों को भगाना चाहता था। ಅದರ ಅರ್ಥವೇನೆಂದು ನೋಡುವಾಗ ನಿಜವಾಗಲೂ ರೈತನು ಕೇವಲ ಪಕ್ಷಿಗಳನ್ನು ಓಡಿಸುವುದು ಮಾತ್ರ ಅವನ ಉದ್ದೇಶವಾಗಿತ್ತು. तो उनके लिए खाली गोफन घुमा के मारता था। ಅವುಗಳನ್ನು ಓಡಿಸೋದಕ್ಕೋಸ್ಕರ ಕೈ ಕಲ್ಲು ಇರಲಾರದಂತಹ ಕವಣೆಯನ್ನು ಬೀಸುತ್ತಾ ಇದ್ದನು. तो इन पक्षियों ने बोला, ಈ ಪಕ್ಷಿಗಳು ಅಂದುಕೊಂಡವು, धत तेरी के हम लोग तो बुद्धू बन गए। ಅಯ್ಯೋ ನಾವು ಮೂರ್ಖರಾದವಲ್ಲ, अरे अब दोबारा हम लोग ऐसा नहीं करेंगे, ಇನ್ನು ಮೇಲೆ ನಾವು ಹಾಗೆ ಮಾಡಬಾರದು. चलो चलते खाएंगे। ಹೋಗೋಣ, ಹೋಗಿ ತಿಂದು ಬಿಡೋಣ ಬನ್ರಿ. आने दो, मारने दो, ಬರ್ಲಿ, ಬಂದು ಹೊಡಿಲಿ, ನೋಡೋಣ. अभी तो अपने को सीक्रेट पता चल गया, ಈಗಾದ್ರೂ ನಮಗೆ ಅದರ ಒಳಗೆ ಗುಡುಗುಡ್ಡು ಗೊತ್ತಾಯ್ತು. अब दिखाते हैं, चलो। ಇನ್ನು ಮೇಲೆ ಹೋಗಿ ತಿನ್ನೋಣ, ನೋಡ್ರಿ ನಡ್ರಿ. दूसरे दिन सारे पक्षी गए, ಮೂರನೇ ಮರುದಿನ ಎಲ್ಲಾ ಪಕ್ಷಿಗಳು ಹೊರಟು ಹೋದವು, खाने लगे। ತಿನ್ನುವುದಕ್ಕೆ ಪ್ರಾರಂಭಿಸಿದವು. जैसे कि हमेशा करता था वो किसान, फिर से आया गोफन लेकर के, ಅದೇ ರೀತಿಯಾಗಿ ಪ್ರತಿನಿತ್ಯ ಮಾಡುವ ಹಾಗೆ ರೈತನು ಕವಣೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದನು. घुमाया और फेंक के मारा। ಜೋರಾಗಿ ತಿರುಸಿ ಬಿಟ್ಟನು. आश्चर्य होगा कि एक भी पक्षी नहीं उड़ा, ಆಶ್ಚರ್ಯವಾಗ್ತದೆ, ರೈತನಿಗೆ ಒಂದೂ ಪಕ್ಷಿ ಹಾರಿ ಹೋಗುವುದಿಲ್ಲ. क्योंकि भांडा फूट गया था ना, सब कुछ पता चल गया था। ಇದ್ರ ಒಳಗುಟ್ಟು ಎಲ್ಲಾ ಪಕ್ಷಿಗಳಿಗೆ ಗೊತ್ತಾಗಿತ್ತಲ್ಲ. फिर उसने गोफन घुमा करके मारा, ಮತ್ತೊಂದು ಒಂದ್ಸಾರಿ ಕವಣೆಯನ್ನು ಬೀಸಿದನು. एक भी पक्षी नहीं उड़ा। ಮತ್ತೆ ಪಕ್ಷಿಗಳು ಹೊರಟು ಹೋಗಲಿಲ್ಲ. तीसरी बार भी मारा, ಮತ್ತೆ ಮೂರನೇ ಸಾರಿ ಬೀಸಿದನು. एक भी पक्षी नहीं उड़ा। ಒಂದು ಪಕ್ಷಿಯು ಕೂಡ ಹೊರಟು ಹೋಗಲಿಲ್ಲ. लगातार खा रहे थे, ಹಾಗೇ ತಿಂತಾ ಇದ್ದವು. पूरा मकाई को बर्बाद कर रहे थे। ಎಲ್ಲಾ ಮೆಕ್ಕೆಜೋಳ ಕಾಳುಗಳನ್ನು ತಿಂತಾನೆ ಇದ್ದವು. अब मुझे बताइए चौथी बार उसने क्या किया होगा किसान ने? ಈಗ ನನಗೆ ಹೇಳಿದ್ರಿ, ನಾಲ್ಕನೇ ಬಾರಿ ರೈತರು ಏನು ಮಾಡಿರಬಹುದು? बोलिए। ಹೇಳ್ರಿ. पत्थर रखा, ಕಲ್ಲನ್ನು ಹಾಕಿ ಹೊಡೆಯುತ್ತಾನೆ. पक्षी क्या सोच रहे थे? ಪಕ್ಷಿ ಏನನ್ನ ಅನ್ಕೊಂಡಿದ್ರು? ए बेकार का ऐसी खाली ಸುಮ್ಮನೆ ಕಲ್ಲಿರ್ಲಾದ ಕವಣೆ ಹೊಡಿತಾನೆ ಬಿಡಪ್ಪ ಇವನು, कुछ नहीं है, ಇದೇನೇ ಇಲ್ಲ, ಆಗೋದಿಲ್ಲ, खाली वाला, ಖಾಲಿ ಕವಣೆ, कुछ नहीं होगा, ಇದರಿಂದ ಏನೂ ಆಗೋದಿಲ್ಲ, खाते रहेंगे। ತಿಂತಾನೆ ಇರೋಣ. और उसने पत्थर मारा, ಆಗ ಕಲ್ಲನ್ನು ಹಾಕಿ ಹೊಡೆದನು. और पत्थर आकर के पक्षियों को लगा, कई पक्षी मर गए। ಆ ಕಲ್ಲು ಬಂದು ಪಕ್ಷಿಗಳಿಗೆ ಹೊಡೆದ, ಅನೇಕ ಪಕ್ಷಿಗಳು ಸತ್ತು ಹೋದವು. मेरे प्यारो, आज हमारी जिंदगी की परिस्थिति भी कुछ ऐसा ही है। ನನ್ನ ಪ್ರಿಯರೇ, ನಮ್ಮ ಜೀವಿತದ ಇದೇ ರೀತಿಯಾಗಿ ಆಗಿದೆ. कई बार परमेश्वर हमसे बातें करता है, ಅನೇಕ ಬಾರಿ ಕರ್ತನು ನಮ್ಮ ಕೂಡ ಮಾತನಾಡುತ್ತಾನೆ. अपने वचन के माध्यम से स्पष्ट बातें करता है। ತನ್ನ ವಾಕ್ಯದ ಸಹಾಯದಿಂದ ಸ್ಪಷ್ಟವಾಗಿ ಮಾತನಾಡುತ್ತಾನೆ. हम हमेशा अपने आप में क्या बोलते हैं पता है? ನಾವು ಯಾವಾಗಲೂ ನಮ್ಮಷ್ಟಕ್ಕೆ ನಾವು ಏನನ್ನ ಅಂದುಕೊಳ್ಳುತ್ತೇವೆ ಗೊತ್ತಾ? ओ खाली ऐसे ही बाइबल में लिखा है ब्रदर, ऐसे थोड़ी ना होता है। ಬ್ರದರ್, ಇದು ದೇವರ ವಾಕ್ಯದಲ್ಲಿ ಹಂಗೆ ಬರೆದಿದೆ, ಇದೇ ಬರ್ದಂಗ ಪ್ರಕಾರ ಆಗ್ತಿದೇನು? कुछ नहीं, चलो ना, जैसा कर रहे वैसे करते रहेंगे। ಏನು ಆಗುದಿಲ್ಲ, ಹೇಗಿದೆ ನಡೀತಾ ಇದೆ ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ. कोई दिक्कत नहीं, ಏನು ತೊಂದರೆ ಇಲ್ಲ, कोई दिक्कत नहीं, ಏನು ತೊಂದರೆ ಇಲ್ಲ, चलो कंटिन्यू करेंगे। ಹೋಗೋಣ, ಬನ್ನಿ, ಹಾಗೆ ಮಾಡೋಣ. मेरे प्यारो, परमेश्वर केवल आपको मौका दे रहा है। ಕರ್ತನ ಒಂದು ಯಾವಾಗಲೂ ನಿಮಗೆ ಒಂದು ಅವಕಾಶವನ್ನು ಕರ್ತನ ಕೊಡುವನಾಗಿದ್ದಾನೆ. ಪ್ರಿಯರೇ, खाली गोफन घुमा रहा है, ಖಾಲಿ ಆಗಿರುವಂತಹ ಕವಣೆಯನ್ನು ಬೀಸುತ್ತಿದ್ದಾನೆ. परमेश्वर के वचन से केवल आपको चेतावनी दे रहा है। ದೇವರ ವಾಕ್ಯದಿಂದ ಮಾತ್ರ ನಿಮ್ಮನ್ನು ಎಚ್ಚರಪಡಿಸುತ್ತಿದ್ದಾನೆ. अगर आपने चेतावनी को नहीं माना, ಈ ಎಚ್ಚರಿಕೆಯನ್ನು ನೀವು ಗ್ರಹಿಸಿಕೊಳ್ಳದೆ ಹೋದರೆ एक दिन मजबूरी में परमेश्वर को पत्थर रखना पड़ेगा, ಕರ್ತನಿಗೆ ಒಂದು ಅತೀವವಾಗಿ ಕಲ್ಲು ಇಡಲೇಬೇಕಾದಂತ ಪ್ರಸಂಗ ಬಂದೇ ಬರುತ್ತದೆ. और वो बहुत गंभीर दिन होगा। ಅದು ಒಂದು ತುಂಬಾ ಕಠಿಣವಾದ ದಿನವಾಗಿರುತ್ತದೆ. मेरे प्यारो, वो दंड आने से पहले, वो न्याय आने से पहले हमें अपने आप को संभालना जरूरी है। ಅಂತಹ ದಿನ, ಅಂತಹ ದಂಡನೆಯ ದಿನ, ಅಂತಹ ಒಂದು ನ್ಯಾಯದ ದಿನ ನಮ್ಮ ಮೇಲೆ ಬರುವುದಕ್ಕೆ ಮುಂಚಿತವಾಗಿ ನಾವು ಎಚ್ಚರವಾಗಿರುವುದು ಬಹಳ ಅವಶ್ಯಕ. ಪ್ರಿಯರೇ, पतरस के जीवन में ये छठी बात जो असंवेदन बन गया था। ಆ ಪೇತ್ರನ ಜೀವಿತದಲ್ಲಿ ನೋಡುವಂತ ನಾಲ್ಕನೇ ಅಂಶ ಗ್ರಹಿಸಲಾರದ ಆತ್ಮಿಕ ಸ್ಥಿತಿ. एक एक बातों को फिर दोबारा देखेंगे। ಅಷ್ಟು ವಿಷಯಗಳನ್ನು ಮತ್ತೊಂದು ಆವೃತ್ತಿ ನಾವು ನೋಡಿಕೊಳ್ಳೋಣ. नंबर 1, ಮೊದಲನೇದಾಗಿ ओवर कॉन्फिडेंस। ಅತಿಯಾದ ನಂಬಿಕೆ. नंबर 2, ಎರಡನೇದಾಗಿ प्रार्थना की कमी। ಪ್ರಾರ್ಥನೆ ಇಲ್ಲದ ಜೀವಿತ. नंबर 3, ಮೂರನೇದಾಗಿ शारीरिकता। ಶರೀರ ಸ್ವಭಾವ.
नंबर 4, ನಾಲ್ಕನೇದಾಗಿ प्रभु से दूर। ಕರ್ತನಿಂದ ದೂರವಾಗಿರುವಂತದ್ದು। नंबर 5, ಐದನೇದಾಗಿ संसारिक लोगों की संगति। ಅಲೌಕಿಕವಾದ ಸಂಘ ಜನರೊಟ್ಟಿಗೆ ಸಹವಾಸ। नंबर 6, ಆರನೇ ಅಂಶ प्रभु के वचन के प्रति असंवेदन बन जाना। ದೇವರ ವಾಕ್ಯದ ನಿಮಿತ್ತಕ್ಕೋಸ್ಕರವಾಗಿ ಗ್ರಹಿಸಲಾರದ ಸ್ಥಿತಿ। और 7वीं बात, ಏಳನೇ ಅಂಶ प्रभु को इनकार कर देना। ಕರ್ತನನ್ನು ತಿರಸ್ಕರಿಸೋದು, ನಕಾರ ಮಾಡುವುದು। उसका 56 से लेकर के अगर 60 पद तक हम पढ़ेंगे, 54ರಿಂದ 60ರವರೆಗೆ ನಾವು ವಚನಗಳನ್ನು ಓದಿಕೊಳ್ಳುವಾಗ यहाँ पर स्पष्ट बताया गया है कि पतरस ने कैसे इनकार किया। ಈ ವಾಕ್ಯ ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ ಯಾವ ರೀತಿಯಾಗಿ ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿದನೆಂಬುದಾಗಿ। 22 अध्याय 56 से लेकर के 60 पद, जरा सब अपने बाइबल में देखिएगा। 22ನೇ ಅಧ್ಯಾಯ 54ನೇ ವಚನದಿಂದ 60ನೇ ವಚನದವರೆಗೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸತ್ಯವೇದಗಳಿಂದ ಓದಿರಿ। ಅವರು ಆತನನ್ನು ಹಿಡಿದು ಸಾಗಿಸಿಕೊಂಡು ಮಹಾಯಾಜಕನ ಮನೆಯೊಳಕ್ಕೆ ತೆಗೆದುಕೊಂಡು ಹೋದರು। ಪೇತ್ರನು ದೂರದಿಂದ ಹಿಂದೆ ಹಿಂದೆ ಹೋಗುತ್ತಿದ್ದನು। ಅಂಗಳದ ನಡುವೆ ಅವರು ಬೆಂಕಿ ಹೊತ್ತಿಸಿ ಒಟ್ಟಾಗಿ ಕೂತುಕೊಳ್ಳಲು ಅವರ ನಡುವೆ ಪೇತ್ರನು ಕೂತುಕೊಂಡನು। ಅವನ ಬೆಳಕಿಗೆ ಮುಖವಾಗಿ ಕೂತಿರುವಾಗ ಒಬ್ಬ ದಾಸಿಯು ಅವನನ್ನು ಕಂಡು ಅವನನ್ನು ದೃಷ್ಟಿಸಿ ನೋಡಿ, ಇವನು ಸಹ ಅವನ ಸಂಗಡ ಇದ್ದವನು ಅಂದಳು। ಆದರೆ ಅವನು, ನಾನು ಅವನನ್ನು ಅರಿಯನಮ್ಮ ಎಂದು ಹೇಳಿದನು। ತುಸು ಹೊತ್ತಿನ ಮೇಲೆ ಒಬ್ಬನು ಅವನನ್ನು ಕಂಡು, ನೀನು ಸಹ ಅವರಲ್ಲಿ ಒಬ್ಬನು ಅನ್ನಲು ಪೇತ್ರನು ಅಲ್ಲಪ್ಪ ಅಂದನು। ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು ನಿಶ್ಚಯವಾಗಿ ಇವನು ಸಹ ಅವನ ಸಂಗಡ ಇದ್ದವನು, ಇವನು ಗಲಿಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನು। ಆದರೆ ಪೇತ್ರನು, ನೀನು ಹೇಳುವುದೇನೋ ನಾನು ಅರಿಯನಪ್ಪ। ಅವನು ಈ ಮಾತನ್ನ ಆಡುತ್ತಿರುವಾಗಲೇ ಕೋಳಿ ಕೂಗಿತು। यही पतरस जो एक दिन बोला था, मैं आपके लिए बंदीगृह जाने के लिए क्या, मरने के लिए भी तैयार हूं। ಇದೇ ಪೇತ್ರನ ಒಂದು ದಿನ ಈ ರೀತಿಯಾಗಿ ಹೇಳಿದ್ದನು, ನಿನ್ನ ನಿಮಿತ್ತವಾಗಿ ನಾನು ಸೆರೆಮನೆಯಾಗಿ ಹೋಗುವುದಕ್ಕೂ ಸಿದ್ಧ, ಸಾಯುವುದಕ್ಕೂ ಕೂಡ ಸಿದ್ಧ ಎಂಬುದಾಗಿ। लेकिन आज बोलता है, मैं यीशु मसीह प्रभु कौन है मैं जानता भी नहीं हूं। ಆದರೆ ಈಗ ಹೇಳುತ್ತಾ ಇದ್ದಾನೆ, ಈಗ ನಾನು ಆತನು ಯಾರು ಕರ್ತನಾದ ಯೇಸು ಕ್ರಿಸ್ತ ನಾನು ಅವನನ್ನು ಅರಿಯನು ಎಂಬುದಾಗಿ ಹೇಳುತ್ತಿದ್ದಾನೆ। एक बार नहीं, 2 बार नहीं, 3 बार उसने यीशु का इनकार किया। ಒಂದು ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಆತನು ಕರ್ತನನ್ನ ನಾನು ಅರಿಯನು ಎಂಬುದಾಗಿ ಹೇಳುತ್ತಾನೆ। मेरे प्यारो, इतना मजबूत इंसान इतना भयंकर परिस्थिति में गिर गया कि उसने यीशु मसीह का इनकार कर दिया। ಒಬ್ಬ ನಂಬಿಕೆಯಲ್ಲಿ ದೃಢವಾಗಿರುವಂತಹ ಒಬ್ಬ ವ್ಯಕ್ತಿಯು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಈ ರೀತಿಯಾಗಿ ಹೇಳುತ್ತಾನೆ, ನಾನು ಅವನನ್ನು ಅರಿಯನು ಎಂಬಂತ ಸ್ಥಿತಿಗೆ ಬಂದು ಹೋಗಿದ್ದಾನೆ। जैसा ही उसने ये किया, तुरंत मुर्गा ने बांग मारा। ಈ ಮಾತನ್ನು ಹೇಳಿದ ತಕ್ಷಣವೇ ಅಲ್ಲಿ ಕೋಳಿ ಕೂಗಿತು। तुरंत पतरस को याद आया ಆ ಕ್ಷಣವೇ ಪೇತ್ರನಿಗೆ ನೆನಪು ಬಂತು। और वो चिल्ला चिल्ला करके रोया। ಜೋರಾಗಿ ತುಂಬಾ ಬಿಕ್ಕಿ ಬಿಕ್ಕಿ ಆತನು ಅತ್ತನು। पता है प्रभु ने क्या किया? ಕರ್ತನು ಏನು ಮಾಡಿದನು ಗೊತ್ತಾ ನಿಮಗೆ? ಆ अगर ಸಮಯದಲ್ಲಿ मैं और आप प्रभु की जगह पर रहते तो पता नहीं क्या करते। ಒಂದು ವೇಳೆ ನಾವು ಕರ್ತನ ಜಾಗದಲ್ಲಿ ನೀವು ಒಂದು ವೇಳೆ ಆ ಸಂದರ್ಭದಲ್ಲಿ ಇರುವುದಾದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ? अगर हम प्रभु के जगह में रहते तो शायद प्रभु पतरस को डांट देते। ಒಂದು ವೇಳೆ ನಾವು ಕರ್ತನ ಜಾಗದಲ್ಲಿ ಇದ್ದಿದ್ದೆ ಆದರೆ ಪೇತ್ರನಿಗೆ ಏನು ಬೈತಾ ಇದ್ದೀವಿ ನಾವು। लेकिन प्रभु ने क्या किया पता है? ನಿಮಗೆ ಗೊತ್ತಾ ಕರ್ತನು ಏನು ಮಾಡಿದನು? वर्स 61, 61ನೇ ವಚನ, The Lord turned and looked at Peter. ಸ್ವಾಮಿಯು ತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು। बस देखा और कुछ नहीं बोला। ಏನು ಮಾತನಾಡಲಿಲ್ಲ, ಕೇವಲ ದೃಷ್ಟಿಸಿ ನೋಡಿದನು। उसके देखने से ही इस बात को प्रभु प्रकट कर रहा चाह रहा था। ಆತನ ಒಂದು ನೋಟದ ಮೂಲಕವಾಗಿ ಕರ್ತನು ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾ ಇದ್ದನು, पतरस मैं जानता था कि तू कौन है यार। ಪೇತ್ರನೇ, ನನಗೆ ಗೊತ್ತಿತ್ತು ನೀನು ಯಾರಾಗಿದ್ದೀಯಾ मैं ಎಂಬುದಾಗಿ। जानता तू कितना कमजोर है। ನನಗೆ ಗೊತ್ತು ನೀನು ಎಷ್ಟು ಬಲಹೀನನಾಗಿದ್ದೀಯಾ ಎಂಬುದಾಗಿ। मैं तुझे बचाने के लिए मैं कोशिश किया। ನಾನು ನಿನ್ನನ್ನು ಕಾಪಾಡುವುದಕ್ಕಾಗಿ ಪ್ರಯತ್ನಿಸಿದನು। काश तू मेरी बात को सुन लेता। ನೀನು ಒಂದು ವೇಳೆ ನನ್ನ ಮಾತನ್ನು ಕೇಳಿದ್ದೇ ಆಗಿದ್ದೆ ಆದ್ರೆ, काश मेरी बातों पर ध्यान दिया ಒಂದು होता। ವೇಳೆ ನೀನು ನನ್ನ ಮಾತನ್ನು ಕೇಳಿಸಿಕೊಂಡಿದ್ದೇ ಆಗಿದ್ದೆ ಆದ್ರೆ, पतरस को भी समझ में आया। ಪೇತ್ರನಿಗೂ ಸ್ಪಷ್ಟವಾಗಿ ಅರ್ಥವಾಯಿತು। वो चिल्ला चिल्ला करके रोया, ಜೋರಾಗಿ ಬಿಕ್ಕಿ ಬಿಕ್ಕಿ ಅತ್ತನು, बच्चे के जैसे रोया। ಮಕ್ಕಳ ಹಾಗೆ ಅಳುತ್ತಾ ಇದ್ದಾನೆ। एक ही बात को वो बार बार अपने मन में याद कर रहा था। ಒಂದೇ ಮಾತನ್ನು ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಇದ್ದನು, काश मैं प्रभु की बात को सुन लेता। ನಾನು ಕರ್ತನ ಮಾತನ್ನು ಕೇಳಿದ್ದಾಗಿದೆ ಆದರೆ। मेरे प्यारो, ये बातें बाइबल में स्पष्ट बताया गया है। ನನ್ನ ಪ್ರಿಯರೇ, ದೇವರ ವಾಕ್ಯದಲ್ಲಿ ಈ ಮಾತುಗಳು ಬಹಳ ಸ್ಪಷ್ಟವಾಗಿ ಕೊಡಲ್ಪಟ್ಟಿವೆ। क्यों पता है? ಯಾಕೆ ಗೊತ್ತಾ? पतरस ने नहीं सुना, ಯಾಕೆಂದ್ರೆ ಪೇತ್ರನು ಕರ್ತನ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ, इसलिए वो गिर गया। ಆದ ಕಾರಣ ಬಿದ್ದು ಹೋದನು। प्रभु आज संध्या के समय आपसे बातें कर रहा है। ಇವತ್ತಿನ ಸಾಯಂಕಾಲ ಸಮಯದಲ್ಲಿ ಕರ್ತನು ನಿಮ್ಮ ಕೂಡ ಮಾತನಾಡುತ್ತಿದ್ದಾನೆ। क्या आप प्रभु की बातों को सुनने के लिए तैयार हैं? ನೀವು ಈಗ ದೇವರ ಮಾತನ್ನು, ಕರ್ತನ ಮಾತನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಸಿದ್ಧರಿದ್ದೀರೋ? क्या प्रभु के सामने में अपनी गलतियों को मानने के लिए तैयार हैं? ನೀವು ಕರ್ತನ ಮುಂದೆ ನಿಮ್ಮ ಬಲಹೀನತೆಗಳನ್ನ, ತಪ್ಪುಗಳನ್ನ ಒಪ್ಪಿಕೊಳ್ಳು ಅರಿಕೆ ಮಾಡೋದಕ್ಕೆ ಸಿದ್ಧರಿದ್ದೀರೋ? क्या प्रभु के सामने में अपने जीवन को देने के लिए तैयार हैं? ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಜೀವನವನ್ನು ಸಮರ್ಪಣೆ ಮಾಡೋದಕ್ಕೆ ಸಿದ್ಧರಿದ್ದೀಯೋ? अपने जीवन को ठीक ठाक करने के लिए तैयार हैं? ನಿನ್ನ ಜೀವಿತವನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಬಯಸುತ್ತೀಯೋ? मेरे प्यारो, प्रभु आपसे बातें कर रहे हैं। ನನ್ನ ಪ್ರಿಯರೇ, ಕರ್ತನು ನಿಮ್ಮ ಕೂಡ ಮಾತನಾಡುತ್ತಿದ್ದಾನೆ। आपके जीवन में क्या कमी
घटी है प्रभु जानता है। ನಿಮ್ಮ ಜೀವಿತದಲ್ಲಿ ಏನು ಹೆಚ್ಚಿದೆ ಏನು ಕಡಿಮೆ ಇದೆ ಎಂಬುದಾಗಿ ಎಲ್ಲವನ್ನೂ ಕರ್ತನು ಬಲ್ಲವನಾಗಿದ್ದಾನೆ. प्रभु से कोई बात नहीं है जो छिपी हुई है। ಕರ್ತನಿಗೆ ಯಾವ ವಿಷಯಗಳು ಗುಪ್ತವಾಗಿ ಇಡಲ್ಪಟ್ಟಿಲ್ಲ. हर बातें खुली हुई है। ಎಲ್ಲಾ ವಿಷಯಗಳು ಸಂಪೂರ್ಣವಾಗಿ ತೆರೆದಿಟ್ಟದ್ದಾಗಿವೆ. वो आपसे बातें कर रहा है। ನಿಮ್ಮ ಕೂಡ ಮಾತನಾಡುತ್ತಿದ್ದಾನೆ. पतरस फिर लौटा, ಪೇತ್ರನು ಮತ್ತೆ ತಿರುಗಿ ಬಂದನು, एक पश्चाताप मन से। ಪಶ್ಚಾತ್ತಾಪದ ಹೃದಯದಿಂದ. जब प्रभु उससे मिलने के लिए आया था, ಯಾವಾಗ ಕರ್ತನು ಆತನನ್ನು ಭೇಟಿಯಾಗುವುದಕ್ಕಾಗಿ ಬಂದನು, मृतकों में से जी उठने के बाद ಮರಣದಿಂದ ಜಯಿಸಿ ಎದ್ದು ಬಂದವನಾಗಿ पतरस भागते भागते गया यीशु मसीह से मिलने। ಕರ್ತನಾದ ಯೇಸು ಕ್ರಿಸ್ತನನ್ನ ಭೇಟಿಯಾಗುವುದಕ್ಕಾಗಿ ಪೇತ್ರನ ಓಡಿ ಓಡಿ ಹೋಗುತ್ತಾನೆ. यही बोलने की प्रभु मुझसे गलती हो गई, ಇದನ್ನೇ ಹೇಳುವುದಕ್ಕಾಗಿ ಕರ್ತನೇ ನನ್ನ ಕಡೆಯಿಂದ ತಪ್ಪಾಯಿತು, मैंने आपको जाना नहीं, ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, मैंने नहीं जाना आप कितना अच्छा है। ನೀನು ಎಷ್ಟು ಒಳ್ಳೆಯವನಾಗಿದೆ ಎಂಬುದಾಗಿ ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. प्रभु ने उसकी गलतियों को माफ किया। ಕರ್ತನು ಅವನ ಪಾಪಗಳನ್ನು ಅವನ ಬಲಹೀನತೆಯನ್ನು ಕ್ಷಮಿಸಿದನು. उसके जीवन को प्रभु ने बहुत अद्भुत रीति से इस्तेमाल किया। ಆತನ ಜೀವಿತದಲ್ಲಿ ಅನ್ನು ಹೆಚ್ಚಾಗಿ ದೇವರು ಅದ್ಭುತವಾಗಿ ಉಪಯೋಗಿಸಿದನು. मेरे प्यारो, प्रभु आपसे प्यार करता है, ನನ್ನ ಪ್ರಿಯರೇ, ಕರ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ. आपको बचाना चाहता है, ಆತನು ನಿಮ್ಮನ್ನು ಕಾಪಾಡುವುದಕ್ಕಾಗಿ ಬಯಸುತ್ತಾನೆ. आपके जीवन को अपनी महिमा के लिए इस्तेमाल करना चाहता है। ಆತನು ನಿಮ್ಮ ಜೀವಿತವನ್ನು ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸುವುದಕ್ಕಾಗಿ ಬಯಸುತ್ತಾ ಇದ್ದಾನೆ. लेकिन शैतान आपको पटकना चाहता है। ಆದರೆ ಸೈತಾನ ನಿಮ್ಮನ್ನು ಬೀಳಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದಾನೆ. प्रभु आपसे बातें कर रहा है। ಕರ್ತನು ನಿಮ್ಮ ಕೂಡ ಮಾತನಾಡುತ್ತಿದ್ದಾನೆ. आज रात को सोने से पहले ಇವತ್ತಿನ ರಾತ್ರಿ ಮಲಗುವುದಕ್ಕಿಂತ ಮುಂಚಿತವಾಗಿ प्रभु से क्षमा मांगना, ಕರ್ತನಲ್ಲಿ ಕ್ಷಮೆ ಕೇಳಿರಿ, अपने गलतियों को मान लेना, ನಿಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳಿರಿ, एक नए जीवन की चाल को आरंभ करना। ಹೊಸದಾದಂತ ಜೀವಿತವನ್ನ ಪ್ರಾರಂಭಿಸಿರಿ. कल सुबह का सूरज आपके जिंदगी में एक नई शुरुआत के साथ आप आरंभ करना। ನಾಳೆಯ ದಿನದ ಬೆಳಕಿನ ಸೂರ್ಯನ ಕಿರಣಗಳು ನಿಮ್ಮ ಜೀವಿತದಲ್ಲಿ ಹೊಸದಾದಂತಹ ಜೀವಿತವನ್ನು ಉಂಟು ಮಾಡುವ ರೀತಿ ಇರಲಿರಲಿ. प्रभु ऐसा करने के लिए हम सबकी सहायता करें। ಹೀಗೆ ಮಾಡುವಂತೆ ಕರ್ತನ ತಾನೇ ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡಲಿ. परमेश्वर के नाम की महिमा। ದೇವರ ನಾಮಕ್ಕೆ ಸ್ತೋತ್ರವಾಗಲಿ.